ಸಾಧನೆಯ ಪಥದಲ್ಲಿ ಮುಂದುವರಿಯುವವರಿಗೆ ಒಂದು ಸಣ್ಣ ಸಂಶಯ. ಅಂದರೆ ಸಾಧನೆ ಅನ್ನುವಂಥದ್ದು ಶುರುವಾಗುವುದೇ 65ರ ನಂತರ. ಏನು ಸಾಧನೆ? ಅಲ್ಲ, ಇಷ್ಟು ದಿವಸ ಸಾಧನೆ ಮಾಡಿದ್ದು ಗಳಿಸುವುದು ಹೇಗೆ, ಗಳಿಸಿದ್ದನ್ನು ಉಪಯೋಗಿಸಿಕೊಳ್ಳುವುದು ಹೇಗೆ, 4 ಜನರ ಮಧ್ಯದಲ್ಲಿ ಬದುಕುವುದು ಹೇಗೆ? ಸ್ವಾಮೀಜಿ ಪರಮೇ ಬ್ರಹ್ಮಣಿ ಕೋಪಿನ ಸಕ್ತಃ. ಒಳಗೆ ತಿರುಗುವಂಥದ್ದನ್ನುವಂಥದ್ದೇನುಂಟು ಸ್ವಾಮೀಜಿ 65 ಕಷ್ಟವೇ. ಅಂದರೆ ಅದೇ ಸಾಧನೆಯ ಆರಂಭವೇ ಲೇಟ್ ಆದರೆ ಸ್ವಾಮೀಜಿ ಇನ್ನೊಂದು 5 ವರ್ಷ ಬದುಕ್ತೇನೆ ಇಲ್ಲೋ, ಇನ್ನು 5 ವರ್ಷ ಬದುಕ್ತೇನೆ ಅಂತ ಗ್ಯಾರಂಟಿ ಇಲ್ಲ. ಯಾಕೆ? ಒಂದು ಕಾಲು ಸ್ಮಶಾನದಲ್ಲಿಟ್ಟಾಗಿದೆ, ಒಂದು ಕಾಲು ಸ್ಮಶಾನದಲ್ಲಿಟ್ಟಾಗಿದೆ. ಅದು ನಿಜವಾಗಿ ಹೇಳಬೇಕಂದ್ರೆ ಹುಟ್ಟಿದ ದಿವಸವೇ ಒಂದು ಕಾಲು ಸ್ಮಶಾನದಲ್ಲಿ ಇಡಬೇಕು, ಹುಟ್ಟಿದ ದಿವಸವೇ. ಯಾಕೆ? ಜಾತಸ್ಯ ಮರಣಂ ಧ್ರುವಂ. ಎಷ್ಟು ದಿವಸ ನಾವು ಮಾಡಿದ್ದೇನೋ ಸಾಯುವುದನ್ನು ಪೋಸ್ಟ್ಪೋನ್ ಮಾಡ್ಕೊಂಡು ಬಂದದ್ದು, ಸಾಯುವುದನ್ನು ಪೋಸ್ಟ್ಪೋನ್ ಮಾಡ್ಕೊಂಡು ಬಂದದ್ದು. ಎಲ್ರಿಗೂ ಗೊತ್ತು ಸಾಯಲೇಬೇಕು ಅಲ್ವಾ? ಯಕ್ಷ ಧರ್ಮರಾಯನಿಗೆ ಪ್ರಶ್ನೆ ಹಾಕೋದು, ಈ ಪ್ರಪಂಚದಲ್ಲಿ ವಿಚಿತ್ರವಾದ ಯಾವುದು ಅಂತ ಹೇಳಿ. ಪ್ರಪಂಚದಲ್ಲಿ ವಿಚಿತ್ರವಾದದ್ದು ಯಾವುದು, ವಿಸ್ಮಯವಾದ್ದು ಯಾವುದು, ಆಶ್ಚರ್ಯಕರವಾದ್ದು ಯಾವುದು? ಧರ್ಮರಾಯ ಏನು ಉತ್ತರ ಕೊಡ್ತಾನ ಸ್ವಾಮಿ? ತಮ್ಮ ಯಮಧರ್ಮರಾಯ, ಜಗತ್ತಲ್ಲಿ ನೋಡ್ತೇನೆ ಏನು, ಹಗಲು ರಾತ್ರಿ ಮನುಷ್ಯ ನೋಡ್ತಾನೆ ಏನು, ಹೆಣ ಹೋಗ್ತಾನೆ ಇರೋದು, ಹೆಣ ಯಾತ್ರೆ ಹೋಗ್ತಾನೆ ಇರೋದು, ಜನ ಸಾಯ್ತಾನೆ ಇರೋದು, ಮನುಷ್ಯ ನೋಡ್ತಾನೆ ಇರ್ತಾನೆ. ಆದರೆ ಅವ ತಿಳ್ಕೊತಾನೆ ನಾನು ಪರ್ಮನೆಂಟ್ ಇಲ್ಲೇ ಇರೋದು. ಅವನು ಪ್ಲಾನಿಂಗ್ ಬೇರೆನೇ ಸ್ವಾಮಿ. ಇದಕ್ಕಿಂತ ಆಶ್ಚರ್ಯದಿನ್ನೇನಿದೆ ಹೇಳಿ? ನಾನೇನು ಹೇಳ್ತಾ ಇರೋದು, ಭಗವಂತ ಅಂಥವರಿಗಾಗಿ. ಯಾರಿಗೆ? ಸ್ವಾಮೀಜಿ ನಾವು ಸಾಧನೆ ಶುರು ಮಾಡಿದ್ದೆ 65ರ ನಂತರ. ಈಗ ಜಾಸ್ತಿ ದಿವಸ ಬದುಕೋದು ಅಲ್ಲ ಬದುಕಿದ್ರೂ ಕೂಡ ಹೆಚ್ಚಿನ ಸಾಧನೆ ಮಾಡೋಕ್ಕಾಗಲ್ಲ. ಸಾಧನೆ ಅನ್ನುವ ಶಬ್ದದ ಅರ್ಥ ಏನು ಹೇಳಿ? ಸಾಧನೆ ಅನ್ನುವ ಶಬ್ದಕ್ಕೆ ಅರ್ಥ ಏನು? ಪರೀಕ್ಷೆಗೆ ಓದುವವನು ಅದು ಒಂದು ಸಾಧನೆ. ಕ್ರಿಕೆಟ್ ಮ್ಯಾಚ್ ಆಡಬೇಕು ಅನ್ನುವ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡೋದು ಅದು ಒಂದು ಸಾಧನೆ. ನೃತ್ಯ ಮಾಡುವವಳು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್, ಮತ್ತೆ 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 ಅಭ್ಯಾಸ ಮಾಡುವಂಥದ್ದು ಸಾಧನೆ. ಓಯ್ ಈ ಅರ್ಥದಲ್ಲಿ ಇದಲ್ಲ ಸರ್. ಸಾಧನೆ ಅಂದ್ರೆ ಏನು ಸ್ವಾಮಿ? ಓಯ್, ಹೊರ ಜಗತ್ತಲ್ಲಿ, ಹೊರ ಪ್ರಪಂಚದ ವಿಷಮ ಪರಿಸ್ಥಿತಿಗಳಲ್ಲಿ ನಾನಾ ಥರದ ದ್ವಂದ್ವ ತಾಪತ್ರಯಗಳ ಪೆಟ್ಟು ಬಿದ್ದಾಗಲೂ ಅಲುಗಾಡದಿರುವುದು ಅದು ಸಾಧನೆ. ನಾವೆಲ್ಲ ತಿಳ್ಕೊಂಡದ್ದೇನೆಂದರೆ ಸ್ವಾಮೀಜಿ ನಾವು ಸಾಧನೆ ಮಾಡೋಣ ಅಂತ ಇದ್ದೇವೆ. ಎಲ್ಲಿ? ಅದೇ ನೀವು ಹೇಳಿದ್ರಲ್ಲ, ನಾವೆಂತ ಹೇಳೋದು? ಅದೇ ಹೇಳಿ ಸ್ವಾಮಿ, ಹಿಮಾಲಯಕ್ಕೆ ಹೋಗಿ ಸಾಧನೆ ಮಾಡೋದಾ? ನಾವೆಲ್ಲ ತಿಳ್ಕೊಂಡದ್ದೇನು? ಇದೆಲ್ಲ ವ್ಯವಹಾರ, ಇದೆಲ್ಲ ಸಂಸಾರ. ಇಲ್ಲೆಲ್ಲ ಸಾಧನೆ ಆಗೋದಿಲ್ಲ ಸರ್. ಎಲ್ಲಿ ಮಾಡುವುದು ಸಾಧನೆ? ಹಿಮಾಲಯದಲ್ಲಿ. ಸ್ವಾಮಿ ಮೂರ್ಖತನ ಅದಲ್ಲ.
ಸಾಧನೆ ಅನ್ನುವ ಶಬ್ದಕ್ಕೆ ಅರ್ಥ ನೆನಪಿರಲಿ, ಇಂದ್ರಿಯಗಳನ್ನು ಒಳಗೆ ತರುವ ಪ್ರಯತ್ನ ಸಾಧನೆ. ಕುಣಿಯುವ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳುತ್ತೇನೆನ್ನುವ ಪ್ರಯತ್ನ ಸಾಧನೆ. ಬುದ್ಧಿ ತಾಳ ತಪ್ಪಿ ನಿನ್ನೆಯ ಮೊನ್ನೆಯ ಹಳೆಯ ನೆನಪುಗಳನ್ನೆಲ್ಲ ಹೊಲಸನ್ನು ಒಳಗಿಟ್ಟುಕೊಂಡು ಅಳುತ್ತಾ ಇರೋದು, ಆ ಅಳು, ಆ ದುಃಖ, ಆ ನೋವು ಅದನ್ನು ತೆಗೆಯುವ ಪ್ರಯತ್ನ, ಮನಸ್ಸು ಬುದ್ಧಿಯ ಪ್ರಶಾಂತತೆಯನ್ನು ಉಳಿಸಿಕೊಂಡು ಬದುಕುತ್ತೇನೆನ್ನುವ ಪ್ರಯತ್ನ ಸಾಧನೆ. ನಾವೆಲ್ಲ ತಿಳ್ಕೊಂಡದ್ದೇನು? ಬಟ್ ಈಗ ಏನು ಸಾಧನೆ ಮಾಡೋದು, ಈ ಬಟ್ಟೆ ಹಾಕೋಬೇಕು, ಅದೆಲ್ಲ ಮೂರ್ಖತನ ಸ್ವಾಮಿ. ದಾಡಿ ಬೆಳೆಸೋದು, ರುದ್ರಾಕ್ಷ ಮಾಲೆ ಹಾಕ್ಕೊಳ್ಳೋದು, ತುಳಸಿ ಮಾಲೆ ಹಾಕ್ಕೊಳ್ಳೋದು, ನಾಮ ಬಳೆದುಕೊಳ್ಳೋದು, ಚಪ್ಪಲಿ ಇಲ್ಲದೆ ನಡೆಯೋದು, ಕಚ್ಚೆ ಪಂಚೆ ಹಾಕ್ಕೊಳ್ಳೋದು, ಅದು ಸಾಧನ ಅಲ್ಲ ಸ್ವಾಮಿ. ಅದು ಹೊರಗಿನ ವೇಷಭೂಷಣ. ಹೊರಗಿನ ವೇಷಭೂಷಣ ಅನ್ನುವಂಥದ್ದು ಯಾರೂ ಮಾಡಿಕೊಳ್ಬೋದು ಸ್ವಾಮಿ. ಸ್ವಾಮೀಜಿ, ಸಾಧನೆ ಅಂದ್ರೇನು? ಹೊರ ಜಗತ್ತಲ್ಲಿ ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ. ನಮ್ಮ ಹೊರ ಪ್ರಪಂಚದ ಈ ಬದುಕಿನ ರಥಯಾತ್ರೆಯಲ್ಲಿ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾನೋ, ಏನೇನು ಪೆಟ್ಟುಗಳು ಬೀಳ್ತವೋ, ತಿರುಗಿಸಲಿ ವಿಧಿರಾಯ ನಿಶ್ಚಯಿಂ ಯಂತ್ರವನ್ನು ಚರಿಕೆ ತಾರಾಗ್ರಹಗಳಿಷ್ಟ ಹೋದಂತೆ ಪರಿಹಾಸ್ಯದಿ ಕರ್ಮ ದೈವ ಕೇಕೆಗಳಿಡಲಿ ಸ್ಥಿರ ಚಿತ್ತ ನಿನಗಿರಲಿ. ನಮ್ಮ ಸಾಧನೆ ಯಾವುದು? ಪೆಟ್ಟಿ ಎಷ್ಟು ಬಿತ್ತು ಅದು ಮುಖ್ಯ ಅಲ್ಲ, ಕಷ್ಟಗಳೆಷ್ಟು ಬಂದವು ಅದು ಮುಖ್ಯ ಅಲ್ಲ ಸ್ವಾಮೀಜಿ. ಬಂದಂತಹ ಎಲ್ಲ ಕಷ್ಟ ನಷ್ಟ ನೋವು ನಗು ಎಲ್ಲದರ ಮಧ್ಯೆಯೂ ತಮ್ಮ ಮನಸ್ಸು ಎಷ್ಟು ಪ್ರಶಾಂತವಾಗಿತ್ತು. ನಗು ಮನದಿ ಲೋಗದ ವಿಕಾರಗಳನ್ನು ನೋಡಿ ಬಿಗಿ ತುಟಿವ ದುಡಿವಂದು ನೋವ ಪಡುವಂದು ಪೊಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗುತ ಬಾಳ್ತೆರಳು, ನಗು ನಗುತ ಬಾಳ್ತೆರಳು. ನಾವೆಲ್ಲ ತಿಳ್ಕೊಂಡದ್ದೇನು? ನಗುವುದಕ್ಕೊಂದು ಕಾರಣ ಬೇಕು, ಶಾಂತಿಯಿಂದ ಮನಸ್ಸನ್ನು ಇಟ್ಟುಕೊಳ್ಳುವುದಕ್ಕೊಂದು ಕಾರಣ ಬೇಕು, ಏನಾದರೂ ಒಂದು ಘಟನೆ ಆಗಬೇಕು, ಆವತ್ತು ನಾನು ನಗಬೇಕು, ಆವತ್ತು ನಾನು ಸಂತೋಷವಾಗಿರಬೇಕು. ಮೂರ್ಖತನ ಸ್ವಾಮಿ. ಬೆಳಿಗ್ಗೆ ಎದ್ದಾಗಲೇ ತಮ್ಮ ಎಲ್ಲ ಚೆನ್ನಾಗಿಲ್ಲ, ದೇವ ಎಲ್ಲ ಚೆನ್ನಾಗಿಟ್ಟಿದೆಯಾ? ಮನಸ್ಸಿನ ಪ್ರಶಾಂತತೆಯನ್ನು ಬೆಳಕಿಂದ ಸಂಜೆಯ ತನಕವೂ ಘಟನೆಗಳು ಹೇಗೆ ಬೇಕಾದ್ರೆ ತಿರುಗಲಿ ಸ್ವಾಮಿ. ಹೊರ ಪ್ರಪಂಚದ ಘಟನೆಗಳು, ನಮ್ಮ ಹತ್ತಿರ ಬರುವಂತಹ ವಾರ್ತೆಗಳು, ನಮ್ಮ ಹತ್ತಿರ ಬರುವಂತಹ ಜನಗಳು ಯಾವ ಯಾವ ರೀತಿಯಲ್ಲಿ ಬಂದ ನಮ್ಮನ್ನು ಅಲುಗಾಡಿಸಲಿ, ತಮ್ಮ ಸ್ಥಿರ ಚಿತ್ತ ನಿನಗಿರಲಿ. ಮನಸ್ಸನ್ನು ಅಲುಗಾಡಿಸಲ್ಲ ಸ್ವಾಮಿ, ಮನಸ್ಸಲ್ಲಿ ಹಚ್ಚಿಕೊಳ್ಳುವುದಿಲ್ಲ ಸ್ವಾಮಿ. ಅದಕ್ಕೇನು ಹೆಸರು? ಸಂಘವರ್ಜಿತ. ಮನಸ್ಸಲ್ಲಿ ಏನೋ ಒಂದು ಘಟನೆ ಆದದ್ದನ್ನು ಹಿಡ್ಕೊಂಡು ಅಳುತ್ತಾ 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 ನಾವು ಬದುಕುವಂಥದ್ದಕ್ಕೆ ಹೆಸರು ಸಂಘ, ಸಂಘ ದೋಷ. ಸಂಘವರ್ಜಿತ. ಆ ಮನಸ್ಸಿಗೆ ಬಿದ್ದ ಪೆಟ್ಟನ್ನಲ್ಲೇ ಮರೆತು ನಗುನಗುತ್ತಾ ಬಾಳ್ತಾ ಇರುವುದಕ್ಕನ್ನೋದು ಸ್ವಾಮಿ ಸಾಧನೆ. ಎಲ್ಲಿ ನಾವು ಎಲ್ಲಿದ್ದೇವೋ, ಯಾವ ಕ್ಷೇತ್ರದಲ್ಲಿದ್ದೇವೋ, ಎಲ್ಲಿ ಕೆಲಸ ಮಾಡ್ತಾ ಇದ್ದೇವೋ, ಮನೆಯಲ್ಲಿದ್ದೇನೋ, ನನ್ನ ಕ್ಷೇತ್ರದಲ್ಲಿದ್ದೇನೋ, ಒಬ್ಬನೇ ಇದ್ದೇನೋ, ನೂರಾರು ಜನರ ಮಧ್ಯದಲ್ಲಿದ್ದೇನೋ, ಏರು ತಗ್ಗುಗಳ ಮಧ್ಯೆ, ಸುಖ ದುಃಖಗಳ ಮಧ್ಯೆ, ಲಾಭ ನಷ್ಟಗಳ ಮಧ್ಯೆ, ದಿವಸ ದಿವಸಕ್ಕೆ ಹೊರ ಪ್ರಪಂಚದಲ್ಲಿ ಭವಿಷ್ಯವ ಚಿಂತಿಸದೆ ಬದುಕನು ಕೂತಿರು. ವಿವರಗಳ ಜೋಡಿಸುವ ಯಜಮಾನ ಬೇರಿಹನು
ಇಂದಿಗಿಂದಿನ ಬದುಕು. ಈಗ ಈ ಕ್ಷಣದಲ್ಲಿ ಮನಸ್ಸು ಹೇಗಿದೆ ನೋಡು, ಈ ಕ್ಷಣದಲ್ಲಿ ಮನಸ್ಸು ಹೇಗಿದೆ ನೋಡು. ನಾವೆಲ್ಲ ತಿಳ್ಕೊಂಡದ್ದು ಅದಕ್ಕೇನು ಹೆಸರು ಹೇಳಿ? ನಾವೆಲ್ಲ ತಿಳ್ಕೊಂಡದ್ದು ಭಕ್ತಿ, ನಾವೆಲ್ಲ ತಿಳ್ಕೊಂಡದ್ದು ಭಜನೆ, ನಾವೆಲ್ಲ ತಿಳ್ಕೊಂಡದ್ದು ಸಾಧನೆ. ಎಲ್ಲೋ ಒಂದು ಕೋಣೆಯಲ್ಲಿ, ಎಲ್ಲೋ ಒಂದು ಜಾಗದಲ್ಲಿ, ಯಾರದೋ ಒಂದು ಕೃಪೆಯಿಂದ, ಅದು ಸ್ವಾಮೀಜಿ, ಅದು ಅವನ ಆಶೀರ್ವಾದ. ತಮ್ಮ, ಭಕ್ತರ ಜೀವನದಲ್ಲಿ ನಾವು ನೋಡುವುದು ಎಷ್ಟು ಪೆಟ್ಟು ತಿಂದರು, ಎಷ್ಟು ನೋವು ತಿಂದರು, ಯಾವ ಯಾವ ರೀತಿಯಲ್ಲಿ ಏನೇನಾಯಿತು ಅಲ್ಲ. ಎಲ್ಲ ಸಂದರ್ಭದಲ್ಲೂ ಕೂಡ ಸ್ವಾಮಿ ಅವರದನ್ನು ಎದುರಿಸಿದ್ರು ಹೇಗೆ? ಆ ಹೊರ ಜಗತ್ತಿನ ವಿಷಮ ಪರಿಸ್ಥಿತಿ ಅನ್ನುವಂಥದ್ದು ಬಂದಾಗ ಅದನ್ನು ಎದುರಿಸಿದ ರೀತಿ ಹೇಗೆ? ಪ್ರಶಾಂತ ಮನಸ್ಸಿನಿಂದ. ಆಂತರಿಕ ಪ್ರಶಾಂತತೆಯನ್ನು ಕಳ್ಕೊಳ್ಳದೇ ಇರುವಂಥದ್ದು ಸಾಧನೆ. ಯಾರಿಗೆ ಬೇಡ? ಅದನ್ನು ಹೇಳೋದು. ನಾವೆಲ್ಲ ತಿಳ್ಕೊಂಡದ್ದೇನು? ಅವ ದೇವಸ್ಥಾನಕ್ಕೆ ಹೋದ್ರಷ್ಟೇ ಅವ ಭಕ್ತ, ಅವ ಪೂಜೆಗೆ ಕೂತ್ರಷ್ಟೇ ಅವ ಭಕ್ತ, ಅವ ಜಪಮಾಲೆ ಹಾಕ್ಕೊಂಡ್ರಷ್ಟೇ ಅವ ಭಕ್ತ, ಅವ ಮಂತ್ರ ಹೇಳಿದ್ರಷ್ಟೇ ಅವ ಭಕ್ತ. ಅಲ್ಲ ಸ್ವಾಮಿ, ಅಲ್ಲ. ನೀವು ಆಲೋಚನೆ ಮಾಡಿ. ಬೇಡಿದುದ ನೀವನೀಶ್ವರನೆಂಬ ನಚ್ಚಿಲ್ಲ, ಬೇಡಿಕೊಳೆ ಒಳಿತಾವುದೆಂಬುದರ ಅರಿವಿಲ್ಲ, ಕೂಡಿ ಬಂದುದನೆ ನೀನು ಅವನಿಚ್ಛೆ ಎಂದುಕೊಳು, ನೀಡುಗೆದೆ ಗಟ್ಟಿಯನು ಮಂಕುತಿಮ್ಮ. ಬೇಡಿದುದ ನೀವನು ಈಶ್ವರನೆಂಬ ನಚ್ಚಿಲ್ಲ. ನಾವು ಕೇಳಿದ್ದೆಲ್ಲ ಸಿಗ್ತದೆ ಅನ್ನುವ ಗ್ಯಾರಂಟಿ ಇಲ್ಲ ಸ್ವಾಮಿ. ಯಾತಕ್ಕೆ ಕೇಳಿ? ಯಾವುದನ್ನು ಸರಿಯಾದ ರೀತಿ ಅಲ್ಲ, ನನಗೆ ಬೇಕಾದದ್ದು ನಿಜವಾದ್ದು ಯಾವುದು ನನಗೇನೆ ಗೊತ್ತಿಲ್ಲ ಸ್ವಾಮಿ. ಮತ್ತು ದೇವರನ್ನು ಯಾಕೆ ಬೈಯೋದು? ನಾನು ಕೇಳಿದ್ದೆಲ್ಲ ದೇವರು ಕೊಡಲ್ಲ. ನಾನು ಕೇಳಿದ್ದೆಲ್ಲ ದೇವರು ಕೊಡ್ತಿದ್ರೆ ಇಷ್ಟು ದಿವಸ ಬದುಕಲಿಕ್ಕಿತ್ತ? ದೇವರು ಕೇಳಿದ್ದೆಲ್ಲ ಕೊಟ್ಟಿಲ್ಲ, ಆದ್ರಿಂದ ಬದುಕ್ತಾ ಇದ್ದೇನೆ. ಬೇಡಿಕೊಳೆ ಒಳಿತಾವುದರೆ ಅದರ ಅರಿವೂ ಇಲ್ಲ. ನೋಡೋ, ಏನು ನಡೀತಾ ಇದೆ, ಏನು ಪೆಟ್ಟು ಬಿದ್ದಿದೆ, ಯಾಕೆ ಹೀಗಾಗಿದೆ, ಯಾಕೆ ಈ ರೀತಿ? ಸ್ವಾಮೀಜಿ ಕೂಡಿ ಬಂದುದೇ ಅವನಿಚ್ಛೆ. ಸ್ವಾಮೀಜಿ ಯಾಕೆ ಅನ್ನುವ ಪ್ರಶ್ನೆಯನ್ನೇ ಕೇಳಲ್ಲ. ಜೀವನದಲ್ಲಿ ಯಾವ ಯಾವ ರೀತಿಯಲ್ಲಿ ಪೆಟ್ಟು ಬಿತ್ತು ಅನ್ನುವ ರೀತಿಯಲ್ಲಿ ಎದುರಿಸ್ತಾ ಹೋಗ್ತೇನೆ. ಸ್ವಾಮೀಜಿ ಕೂಡಿ ಬಂದುದನೆ ನೀನು ಅವನಿಚ್ಛೆ ಎಂದುಕೊಳ್ಳು, ನೀಡು ಎದೆಗೆ ಗಟ್ಟಿಯನ್ನು. ಮನಸ್ಸಿಗೆ ಪ್ರಶಾಂತತೆಯನ್ನು ಕಳ್ಕೊಳ್ಳುವುದಿಲ್ಲ ಅನ್ನುವ ಗಟ್ಟಿಯನ್ನು ಮನಸ್ಸಲ್ಲಿಟ್ಕೋ. ಯಾರು ಸ್ವಾಮಿ ಭಕ್ತ? ನಾವೆಲ್ಲ ತಿಳ್ಕೊಂಡದ್ದೇನು? ನಾಮ ಹಾಕ್ಕೊಂಡವನೇ ಭಕ್ತ, ಕಚ್ಚ ಪಂಚ ಹಾಕ್ಕೊಂಡವನೇ ಭಕ್ತ, ರುದ್ರಾಕ್ಷಿ ಧಾರಿಸಿಕೊಂಡವನೇ ಭಕ್ತ, ಮಂತ್ರ ಹೇಳುವವನೇ ಭಕ್ತ. ತಮ್ಮ, ಭಕ್ತಿ ಅದು ಮನಸ್ಸಿನ ಪ್ರಶಾಂತತೆ. ನಿನ್ನ ಬಟ್ಟೆಯಲ್ಲಿಲ್ಲ, ನಿನ್ನ ನಾಮದಲ್ಲಿಲ್ಲ. ಜೀವನದ ಎಲ್ಲ ವಿಷಮ ಪರಿಸ್ಥಿತಿಗಳ ಮಧ್ಯೆಯೂ ಕೂಡ ಆ ಮನಸ್ಸಿನ ಪ್ರಶಾಂತತೆಯನ್ನು ಕಾಪಾಡಿಕೊಳ್ಳುವ ವ್ಯಕ್ತಿ ಯಾರಿದಾನೋ, ಆಂತರಿಕ ಪ್ರಶಾಂತತೆ ಅನ್ನುವಂಥದ್ದು ನನ್ನ ನಿಜವಾದ ಸ್ವರೂಪ. ಸ್ವಾಮೀಜಿ ನಾನು ರಾತ್ರಿ ಮಲಗಿದ ಕೂಡಲೇ ಶಾಂತಿ, ರಾತ್ರಿ ಮಲಗಿದ ಕೂಡಲೇ ಆನಂದ. ಬೆಳಿಗ್ಗೆ ಹೇಳೋದು ಯಾರು? ಯಾರು ಹೇಳೋದು? ಬೆಳಿಗ್ಗೆ ಹೇಳೋರು ಯಾರು ಸ್ವಾಮಿ? ಇಂದ್ರಿಯಾಣಿ ಮನೋಬುದ್ಧಿ. ಇಂದ್ರಿಯಗಳು ಮನಸ್ಸು ಬುದ್ಧಿ. ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಅನ್ನುವಂಥ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಮನಸ್ಸು ಬುದ್ಧಿ ಹೇಳೋದು ಸ್ವಾಮಿ. ಇವುಗಳು ಎದ್ದುವು. ಒಬ್ಬೊಬ್ಬೋ ಸ್ವಾಮಿ. ಕುರುಕ್ಷೇತ್ರ ಅಲ್ಲಿ ಆ ಮನಸ್ಸು ಬುದ್ಧಿ ಅನ್ನುವಂಥ ಅಂತಃಕರಣ ಏನುಂಟು ಅದು ನಾವಿರುವ ಜಾಗ. ನೀವು ಬೆಳಿಗ್ಗೆದ್ದ ಮೇಲೆ ರಾತ್ರಿ ಮಲಗುವ ತನಕವೂ ಮನವ ತೊರೆದಿರಲಹುದೇ.
ಮನೆಯ ತೊರೆದೊಡಲೇಂ ವನ ಗುಹೆಯ ಸಾರಲೇಂ ತನುವನು ಉಗ್ರವ್ರತಗಳಿಂದ ದಂಡಿಸಲೇಂ. ಎಲ್ಲಿ ಹೋಗಿದ್ದೀಯಾ? ಹಿಮಾಲಯಕ್ಕೆ. ಎಲ್ಲಿದ್ದೀಯಾ? ಗುಹೆಯ ಒಳಗೆ. ಏನು ಮಾಡಿದ್ದೀಯಾ? ಉಪವಾಸ ಮಾಡಿದ್ದೇನೆ. ಅದೆಲ್ಲ ಸರಿ ಮರೆ. ಯಾರನ್ನು ಬಿಟ್ಟಿದ್ದೀಯ ನೀನು? ಹೆಂಡತಿ ಮಕ್ಕಳನ್ನು. ಯಾರನ್ನು ಬಿಟ್ಟು ಹೋಗಿದ್ದೀಯಾ? ಮನೆಯನ್ನು. ಯಾರನ್ನು ಬಿಟ್ಟು ಹೋಗಿದ್ದೀಯಾ? ಹೊರಗಿನ ಎಲ್ಲ ಕೆಲಸಕ್ಕೆ ಬಾ. ಮನವ ತೊರೆದಿರಲಹುದೇ? ಹೊಲಸನ್ನೆಲ್ಲ ಹಿಡ್ಕೊಂಡಿರುವ ಮನಸ್ಸನ್ನು ಹಿಡ್ಕೊಂಡು ಹೋಗಿದ್ಯಲ್ಲೋ. ಅಳುತ್ತಾನೆ ಇದೆಯಲ್ಲೋ. ಏನು ಸಾಧನೆ ಮಾಡೋದು ನೀನು? ಸ್ವಾಮೀಜಿ, ಅದು ಸತ್ಯ. ಏನದು ಸತ್ಯ? ಅಳ್ತಾ ಇರೋ ಮನಸ್ಸೇ ಹೋದದ್ದಲ್ಲಿಗೆ. ಎಲ್ಲಿಗೆ? ಹಿಮಾಲಯಕ್ಕೆ. ಏನು ಮಾಡ್ತಾ ಇರೋದು? ಅಳ್ತಾನೆ ಇರೋದು. ಅದೆಂಥ ಸಾಧನೆ? ನಗನಗುತ್ತಾ ಬಾಳ್ತಿರಳುವ ಸ್ವಾಮಿ. ಇಲ್ಲಿ ಇರುವಾಗ, ಇಲ್ಲಿ ಇರುವ ಜಾಗದಲ್ಲಿ ಆ ಮನಸ್ಸಿಗೆ ಬಿದ್ದ ನೋವು, ಮನಸ್ಸಿಗೆ ಬಿದ್ದ ಪೆಟ್ಟು, ಮನಸ್ಸಿಗೆ ಅದನ್ನಲ್ಲಲ್ಲೇ ಜಳಕವಾಗಿಸು ಬಾಳ್ಗೆ. ಮಲವಿರದ ಮೈಯಿರದು, ಕೊಳೆಯಿರದ ಮನವಿರದು, ಗಳಿಗೆ ಗಳಿಗೆಯ ಬೆವರೆ ಬಾಳ್ವಿಕೆಯ ಕುರುಹು. ಪೆಟ್ಟು ಬೀಳ್ತದೆ ಸ್ವಾಮಿ. ಪೆಟ್ಟು ಬೀಳದ ಮನುಷ್ಯ ಯಾರು? ನೋವಿರದ ಜೀವನದ ಏರು ತಗ್ಗುಗಳನ್ನು ಎದುರಿಸಿದ ವ್ಯಕ್ತಿ ಯಾರು ಸ್ವಾಮಿ? ಮಲವಿರದ ಮೈಯಿರದು, ಕೊಳೆಯಿರದ ಮನವಿರದು, ಗಳಿಗೆ ಗಳಿಗೆಯ ಬೆವರೆ ಬಾಳ್ವಿಕೆಯ ಕುರುಹು. ಜೀವನದಲ್ಲಿ ಪೆಟ್ಟು ಬೀಳ್ತಾ ಇದೆ, ಅಳುತ್ತಾನೇ ಇದ್ದೇನೆ, ಅದರ ಅರ್ಥ ಜೀವನ ಮಾಡ್ತಿದ್ದೀರಿ ಅಂತ ಲೆಕ್ಕ. ಜೀವನ ನಡೀತಾ ಇದೆ ಅಂತ ಲೆಕ್ಕ. ಸ್ವಾಮೀಜಿ, ಇಂಥ ವಿಷಮ ಪರಿಸ್ಥಿತಿಯ, ಇಂಥ ವಿಚಿತ್ರ ಜೀವನದಲ್ಲಿ ಸ್ವಾಮೀಜಿ ನೆಮ್ಮದಿಯಿಂದ ಬದುಕುವ ದಾರಿ, ಅದಕ್ಕನ್ನೋದು ತಮ್ಮ ಸಾಧನೆ. ಸಾಧನೆಯಲ್ಲಿ ಎಲ್ಲಿ ಹೊಲಸಾಗ್ತದೋ ಆ ಹೊಲಸನ್ನು ತೆಗೆಯುವ ಪ್ರಯತ್ನವೇ ಸಾಧನೆ. ಕೆಲವರು ಮನೆಯಲ್ಲಿ, ದೇವಸ್ಥಾನದಲ್ಲಿ ಅಲ್ಲ, ಬೆಳಿಗ್ಗೆ ಒಂದು ಸಲ ಒರೆಸ್ಬಿಡೋದು, ಸಾರಿಸೋದು, ಕಸ ಗುಡಿಸೋದು, ಸಾರಿಸೋದು. ದಿವಸಕ್ಕೊಂದು ಸಲ ಮಾತ್ರ. ಯಾವಾಗದು? ಬೆಳಿಗ್ಗೆ ಒಂದು ಸಲ. ಅದರ ನಂತರ ಜನ ಬರ್ತಾನೆ ಇರ್ತಾನೆ, ಕಸ ಬೀಳ್ತಾನೆ, ಅದು ಮತ್ತೆ ಮರು ದಿವಸ ಬೆಳಿಗ್ಗೆನೆ ಗುಡಿಸೋದು. ಅದು ಏನ್ರಿ ಅದು? ಎಲ್ಲ ಕಡೆನೂ ಕಸ ಬಿದ್ದಿರ್ತದೆ ಸ್ವಾಮಿ. ಅದು ನೀವು ಏರ್ಪೋರ್ಟಿಗೆ ಹೋಗಬೇಕು. ಏರ್ಪೋರ್ಟಿಗೆ ಹೋದರೆ ಅಲ್ಲಿ ಕಾಣ್ತದೆ. ಏನು ಕಾಣ್ತದೆ? ಗುಡಿಸ್ತಾನೆ ಇರ್ತಾರೆ ಸ್ವಾಮಿ, ಸಾರಿಸ್ತಾನೆ ಇರ್ತಾರೆ ಸ್ವಾಮಿ, ಸ್ವಚ್ಛವಾಗಿಡ್ತಾನೆ ಇರ್ತಾನೆ ಸ್ವಾಮಿ. ಯಾಕೆ? ಜನ ಬರ್ತಾರೆ ಇರ್ತಾರೆ, ಜನ ಹೊಲಸು ಮಾಡ್ತಾನೆ ಇರ್ತಾರೆ, ಅಲ್ಲೆಲ್ಲ ಕಸ ಕಸ ಬೀಳ್ತಾನೆ ಇರ್ತದೆ, ಕಸ ತೆಗಿತಾನೆ ಇರಬೇಕು. ಇಷ್ಟರ್ಥ ಆದರೆ ಇದಕ್ಕನ್ನೋದು ಸ್ವಾಮಿ ಸಾಧನೆ. ಸಾಧನೆ ಅನ್ನುವಂಥದ್ದು ಪೂಜೆಯ ಕೋಣೆಯ ಒಳಗಲ್ಲ. ಶಿವಲಿಂಗವನ್ನಿಟ್ಟುಕೊಂಡು ಒಂದು ಕಡೆ ಅಭಿಷೇಕ ಮಾಡುವುದು ಅದಲ್ಲ. ದಿವಸದಿಂ ದಿವಿಷಕ್ಕೆ, ನಿಮಿಷದಿಂ ನಿಮಿಷಕ್ಕೆ ಭವಿಷ್ಯವ ಚಿಂತಿಸದೆ ಬದುಕನೋ ಕೂತಿರೋ. ಮುಂದೇನೋ ಮತ್ತೇನೋ ಇಂದಿಗ ಮಾತೆಗೆ ಸಂದರ್ಭ ಬರಲಿ ಬಂದಾಗಳ ಚಿಂತೆ. ಹೊಂದಿಸುವ ನಾರೋ ನಿನ್ನಾಳಲ್ಲ ಬೇರಿಹನು ಇಂದಿಗಿಂದಿನ ಬದುಕು. ಸ್ವಾಮೀಜಿ, ನಾಳೆ ಹೇಗಿರ್ತದೆ? ಇದು ಒಳ್ಳೆ ಕಷ್ಟವೇ. ನಾಳೆ ಹೇಗಿರ್ತದೆ ಅಂದರೆ ಈಗ ಹೇಗಿದ್ದೀಯಾ? ಸ್ವಾಮೀಜಿ, ಎಲ್ಲ ನಿಮ್ಮ ಕೃಪೆ ಸ್ವಾಮೀಜಿ. ನಮ್ಮ ಕೃಪೆ ಏನುಂಟಲ್ಲಿ? ಈ ಕ್ಷಣದಲ್ಲಿ ಮನಸ್ಸು ಹೇಗುಂಟು? ಸ್ವಾಮೀಜಿ, ಮನಸ್ಸು ಸಂತೋಷವಾಗಿದೆ. ಈ ಕ್ಷಣದಲ್ಲಿ ಮನಸ್ಸು ಸಂತೋಷವಾಗಿದ್ದರೆ ಅದೇ ರೀತಿಯಲ್ಲಿ ಸಂತೋಷವಾಗಿಟ್ಟುಕೊಳ್ಳೋ ಪ್ರಯತ್ನ ಮಾಡು. ಹೊಲಸು ಬರ್ತದೆ, ಕಸ ಬೀಳ್ತದೆ, ಕೊಳಕಾಗ್ತದೆ, ಕಶ್ಮಲ ಆಗುತ್ತೆ, ತತ್ಕ್ಷಣ ಅದನ್ನು ಶುದ್ಧ ಮಾಡುವ ಪ್ರಯತ್ನವನ್ನು ಮಾಡು. ನಾವೆಲ್ಲ ತಿಳ್ಕೊಂಡದ್ದೇನು? ಭಕ್ತ ಅಂತಂದರೆ ಅವ ಕೃಷ್ಣ ಭಕ್ತ, ಕೃಷ್ಣ ನೋಡ್ಕೊಳ್ತಾನೆ. ಎಂಥ ಕೃಷ್ಣ ನೋಡ್ಕೊಳ್ಳೋದು? ಕೃಷ್ಣ ನೋಡ್ಕೊಳ್ಳೋದೇನು? ನಮ್ಮ ಮನಸ್ಸಿಗೆ ನೋವು ಬಿದ್ದದ್ದನ್ನು ತೆಗಿಬೇಕು ಯಾರು ಸ್ವಾಮಿ? ನಾವೇ. ಕೊಳಕಾದದನ್ನು ಒರೆಸ್ಕೋಬೇಕು ಯಾರು? ನಾವೇ. ಕೈ ಎಲ್ಲಂಥದ್ದೆಲ್ಲ ಹೊಲಸಾದರೆ ತೊಳ್ಕೋಬೇಕು ಯಾರು? ನಾನೇ. ಯಾವ ಕೃಷ್ಣ? ಎಲ್ಲಿಂದ ಒಂದು ನೆನಪಿರಲಿ, ಕೃಷ್ಣ ಬರುವವನಲ್ಲ, ರಾಮ ಬರುವವನಲ್ಲ, ಶಿವ ಬರುವವನಲ್ಲ. ರಾಮ, ಕೃಷ್ಣ, ಶಿವ. ಸ್ವಾಮಿ, ನಿಮ್ಮ ಮನಸ್ಸು ಬುದ್ಧಿಯ ಹಿಂದೆ, ನಿಮ್ಮ ಮನಸ್ಸು ಬುದ್ಧಿಯನ್ನು ಬೆಳಗುತ್ತಾ ಇರೋ ಪ್ರಶಾಂತ ಜ್ಯೋತಿ, ನಿರ್ಮಲ ಜ್ಯೋತಿ,
ಆನಂದ ಜ್ಯೋತಿ ಪರಶಿವ, ಆ ಕೈಲಾಸ, ಆ ವೈಕುಂಠ ಮನಸ್ಸು ಬುದ್ಧಿಯ ಹಿಂದೆ ಹೃದಯದ ಜಾಗ. ಯಾರು ನಿಜವಾದ ಭಕ್ತ? ಯಾರು ಹೇಳಿ? ಯಾರಿಗೆ ಪೆಟ್ಟೆ ಬಿದ್ದಿಲ್ವೋ, ಯಾರಿಗೆ ನೋವು ಬೇನೆಗಳೇ ಬಂದಿಲ್ವೋ, ಯಾರು ಯಾವ ರೀತಿಯಲ್ಲೂ ಏರು ತಗ್ಗುಗಳನ್ನು ಎದುರಿಸಲೇ ಇಲ್ವೋ, ಸ್ವಾಮೀಜಿ ಅವನು ಸ್ವಾಮಿ ಭಕ್ತ ಅಲ್ಲ ಸ್ವಾರ್. ಹೊರ ಜಗತ್ತಲ್ಲಿ ಭಕ್ತ, ಹೊರ ಜಗತ್ತಿನ ನಿಜವಾದಂತಹ ಒಬ್ಬ ಸಾಧಕ ಅಂತಂದರೆ ಸ್ವಾಮಿ ಆ ಹೊರ ಜಗತ್ತಿನ ಎಂತೆಂಥ ವಿಷಮ ಪರಿಸ್ಥಿತಿಗಳಲ್ಲೂ ಕೂಡ ಆ ಮನಸ್ಸಿನ ಪ್ರಶಾಂತತೆಯನ್ನು ಕಳ್ಕೊಳ್ಳದಿರುವವನು ಭಗವಂತನ ಸಾನ್ನಿಧ್ಯದಲ್ಲೇ ಇದ್ದೇನೆ, ಭಗವಂತ ಹೃದಯದಲ್ಲೇ ಇದ್ದಾನೆ. ಆ ಭಗವಂತನ ಸ್ವರೂಪನ್ನು ಪ್ರಶಾಂತತೆ ಆನಂದ ಅದನ್ನು ಕಳ್ಕೋಬಾರ್ದು ನಾನು ಅನ್ನುವ ರೀತಿಯಲ್ಲಿ ಮನಸ್ಸಿನ ಪ್ರಶಾಂತತೆಯನ್ನು ಕಾಪಾಡಿಕೊಂಡವನು ಬದುಕ್ತಾನೋ ಅವ ಭಕ್ತ. ನಮೇ ಭಕ್ತ ಪ್ರಣಶ್ಯತಿ ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಕಲ್ಯಾಣಕೃತ್ ಕಶ್ಚಿತ್, ತನ್ನ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ಹಿಡಿದು ನಿಲ್ಲಿಸ್ತೇನೆನ್ನುವ ಪ್ರಯತ್ನವನ್ನು ಮಾಡುವವನಿಗೆ ದುರ್ಗತಿಂ ನ ಗಚ್ಚತಿ, ಅವನಿಗೆ ಕೆಟ್ಟದ್ದನ್ನುವಂಥದ್ದು ಯಾವತ್ತೂ ಆಗಲ್ಲ. ಆಲೋಚನೆ ಮಾಡಿ. ಮನಯೇವ ಮನುಷ್ಯಾಣಾಂ ಶತ್ರು. ಇನ್ಯಾರು ಸ್ವಾಮಿ? ನನ್ನ ಮನಸ್ಸೇ ನನಗೆ ಶತ್ರು. ಹೊಲಸನ್ನೆಲ್ಲ ಹಿಡ್ಕೊಂಡು ಅಳುತ್ತಾ ಇರೋದು ನನ್ನ ಮನಸ್ಸೇ. ಆ ಹೊಲಸನ್ನು ನೋವನ್ನು ತೆಗೆಯುವ ಪ್ರಯತ್ನಕ್ಕನ್ನೋದು ಸ್ವಾಮಿ ಸಾಧನೆ. ಅದು ಒಂದು ದಿವಸ ಅಲ್ಲ, ಅದು ಹಿಮಾಲಯದಲ್ಲಿ ಅಲ್ಲ, ಒಂದು ಜಾಗದಲ್ಲಿ ಅಲ್ಲ, ಒಂದು ಕೋಣೆಯ ಒಳಗಲ್ಲ, ಪ್ರತಿ ನಿಮಿಷವೂ ಪ್ರತಿ ಕ್ಷಣವೂ ಅದನ್ನೆಚ್ಚರದಿ ನೋಡು. ನನ್ನ ಅಂತಃಕರಣವನ್ನು ನಾನಾಗಿ ನೋಡಿಕೊಂಡು ಅದನ್ನು ತಿದ್ದುವುದು, ಆ ಮನಸ್ಸನ್ನು ಪ್ರಶಾಂತತೆಗೆ ತರುವಂಥದ್ದೇನುಂಟು ಅಂಥವನಿಗೆ ಹೆಸರು ಸ್ವಾಮಿ ಯೋಗಿ. ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗಾಧನಂಜಯ ಬುದ್ಧೌ ಶರಣಂ ಅನ್ವಿಚ್ಛ ಕೃಪಣಾಃ ಫಲಹೇತವಃ. ದೂರೇಣ ಹ್ಯವರಂ ಕರ್ಮ ಹೇಳಿ. ದೂರೇಣ ಕರ್ಮ ಅನ್ನುವಂಥದ್ದನ್ನು ಮಾಡುವಂಥದ್ದೇನುಂಟು, ಆ ಕರ್ಮವನ್ನು ಮಾಡ್ತಾ ಮನಸ್ಸನ್ನು ತಳಮಳ ಮಾಡಿಕೊಳ್ಳುವಂಥ ಅದು ಹೊಲಸು ಅರ್ಜುನ, ಹೊಲಸದು. ಬುದ್ಧಿಯೋಗ ದೂರೇಣ, ಮನಸ್ಸು ಬುದ್ಧಿಯ ಮೂಲಕ ಮನಸ್ಸನ್ನು ಪ್ರಶಾಂತವಾಗಿಟ್ಕೊಳ್ತೇನೆ. ಏರು ತಗ್ಗುಗಳು ಬರಲಿ, ಸುಖ ದುಃಖಗಳು ಬರಲಿ, ಲಾಭ ನಷ್ಟಗಳು ಬರಲಿ, ನಿಂದಾ ಸ್ತುತಿಗಳು ಬರಲಿ, ಅವುಗಳು ಯಾವ ಯಾವ ರೀತಿಯಲ್ಲೂ ಬೇಕಾದರೂ ಬರಲಿ, ಮನಸ್ಸಿನ ಪ್ರಶಾಂತತೆಯನ್ನು ಕಳ್ಕೊಳ್ಳುವುದಿಲ್ಲ ಅಂತೀಯೋ ನೀನು ಭಕ್ತ. ಅದಕ್ಕೇನು ಹೆಸರು ಹೇಳಿ? ಬುದ್ಧಿಯೋಗ. 2ನೇ ಅಧ್ಯಾಯ ಸ್ವಾಮಿ. ನಾವೆಲ್ಲ ತಿಳ್ಕೊಳ್ಳೋದು ಬುದ್ಧಿಯೋಗ. ಸ್ವಾಮೀಜಿ ಅದೇನು ಸ್ವಾಮೀಜಿ ಬುದ್ಧಿಯೋಗ? ಯೋಗ ಅನ್ನುವ ಶಬ್ದಕ್ಕೇನು ಹೆಸರು? ನಮ್ಮ ಮನಸ್ಸಿನ ಕೊಳಕನ್ನು ತೆಗೆಯುವ ಪ್ರಯತ್ನಕ್ಕೆ ಹೆಸರು ಯೋಗ. ಮನಸ್ಸಿಗೆ ಬಿದ್ದಿರುವ ಕಲ್ಮಶವನ್ನು ತೆಗೆಯುವ ಪ್ರಯತ್ನಕ್ಕೆ ಹೆಸರು ಯೋಗ. ಬುದ್ಧಿಯೋಗ, ತನ್ನ ಬುದ್ಧಿಯನ್ನು ನಾನು ಪ್ರಶಾಂತವಾಗಿಟ್ಕೊಳ್ತೇನೆ, ಬುದ್ಧಿಗೆ ಬಿದ್ದಿರುವ ಏನೆಲ್ಲ ನೋವು ಬೇನೆಗಳನ್ನು ಹಚ್ಚಿಕೊಳ್ಳುವುದಿಲ್ಲ, ಕ್ಷಣ ಮಾತ್ರದಲ್ಲಿ ಮನಸ್ಸಿಂದ ತೆಗೆದು. ಯೋಗಿ ಅವನೇ ಭಕ್ತ. ಬುದ್ಧಿಯೋಗ ದೂರೇಣ ಕರ್ಮ ಅನ್ನುವಂಥದ್ದು ಅವರಂ, ಹೊಲಸು ಅಂದ್ರೇನು? ಕರ್ಮ ಮಾಡ್ತಾ ಬುದ್ಧಿಯೋಗದಲ್ಲಿರ್ತೇನೆ, ಮನಸ್ಸಿನ ಪ್ರಶಾಂತತೆಯನ್ನು ಕಾಪಾಡ್ತೇನೆ ಅಂತ ಅಂದುಕೊಳ್ತೀಯೋ ನೀನು ಶ್ರೇಷ್ಠ ಯೋಗಿ. ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ. ಬುದ್ಧಿಯುಕ್ತ, ಬುದ್ಧಿಯೋಗಯುಕ್ತ, ಬುದ್ಧಿಯ ಪ್ರಶಾಂತತೆಯನ್ನು ಕಾಪಾಡಿಕೊಂಡು ಯಾರು ಬದುಕ್ತಾನೋ ಪರಮ ಪ್ರೇಮ, ಪರಮ ಭಕ್ತ, ಪರಮಾತ್ಮನಿಗೆ
ಅತ್ಯಂತ ಪ್ರೀತಿ ಉಳ್ಳಂತಹ ಭಕ್ತ. ನಾವೆಲ್ಲ ತಿಳ್ಕೊಂಡದ್ದೇನು, ದೇವಸ್ಥಾನಕ್ಕೆ ಹೋಗುವಾಗ ಯಾರು ಹಾಲು ತಗೊಂಡು ಹೋಗ್ತಾರೋ, ದೇವಸ್ಥಾನಕ್ಕೆ ಹೋಗುವಾಗ ಮೊಸರು ಯಾರು ತಗೊಂಡು ಹೋಗ್ತಾರೋ, ದೇವಸ್ಥಾನಕ್ಕೆ ಹೋಗುವಾಗ ಯಾರ್ಯಾರು ಹಣ್ಣು ಹಂಪಲು ದೇವರಿಗೆ ಚಂದದಲ್ಲೆಲ್ಲ ಊಟ ಮಾಡಿಸ್ತಾರೋ, ಪಂಚಾಮೃತ ಅಭಿಷೇಕ ಮಾಡ್ತಾರೋ, ಸ್ವಾಮೀಜಿ ಅವ್ರು ದೇವರಿಗೆ ಭಾಳ ಪ್ರೀತಿ ಸ್ವಾಮಿ, ಅಂಥವ್ರನ್ನು ದೇವರು ಬಿಡಲ್ಲ ಸ್ವಾಮಿ. ದೇವರಿಗೆ ಅತ್ಯಂತ ಪ್ರೀತಿಯಾದ ವ್ಯಕ್ತಿ, ನೆನಪಿರಲಿ, ಏರು ತಗ್ಗುಗಳ ಮಧ್ಯೆ, ಸುಖ ದುಃಖಗಳ ಮಧ್ಯೆ, ಲಾಭ ನಷ್ಟಗಳ ಮಧ್ಯೆ ಎಂತೆಂಥ ಪೆಟ್ಟು ಬಿದ್ದಾಗಲೂ ಆ ಮನಸ್ಸಿನ ಪ್ರಶಾಂತತೆಯನ್ನು ಯಾರು ಕಳ್ಕೊಳ್ಳುವುದಿಲ್ವೋ, ಸಮೇ ಭಕ್ತ ಮೇ ಪ್ರಿಯ, ಅಂತಹ ಪರಮ ಭಕ್ತ ತನ್ನ ಮನಸ್ಸಿನ ಪ್ರಶಾಂತತೆಯನ್ನು ಕಾಪಾಡಿಕೊಂಡು ನಗು ನಗುತ್ತಾ ಬಾಳುವವನು ಪರಮ ಪ್ರೀತಿಯ ಭಕ್ತ. ನೀವು ಹೇಳಿ, ಮೇಷ್ಟ್ರ ಅನ್ನುವಂಥವ್ರು ಹೇಳೋದು ಏನು, ಕಷ್ಟಪಟ್ಟು ಅಭ್ಯಾಸ ಮಾಡು, ಚೆನ್ನಾಗಿ ಓದು, ಪರೀಕ್ಷೆ ಚಂದದಲ್ಲಿ ಬರಿ, ನಾನು ನಿನ್ನನ್ನು ಪಾಸ್ ಮಾಡ್ತೇನೆ. ನಿನಗೆ ಮೇಷ್ಟ್ರ ಏನು ಹೇಳೋದು, ಒಳ್ಳೆ ರೀತಿಯಲ್ಲಿ ಡಿಸ್ಟಿಂಕ್ಷನಲ್ಲಿ ನಿನ್ನನ್ನು ಪಾಸ್ ಮಾಡ್ತೇನೆ. ಕಷ್ಟಪಟ್ಟದ್ದು ಯಾರು? ಮೇಷ್ಟ್ರ. ಕಷ್ಟಪಟ್ಟದ್ದು ಅಭ್ಯಾಸ ಮಾಡಿದ್ಯಾರು? ಹುಡುಗ. ಪರೀಕ್ಷೆ ಬರ್ತದ್ದು ಯಾರು? ಹುಡುಗ. ಒಳ್ಳೆ ರೀತಿ ಅಭ್ಯಾಸ ಮಾಡಿ ಪರೀಕ್ಷೆ ಬರ್ತು ಎಲ್ಲ ಆದಮೇಲೆ ಮೇಷ್ಟ್ರ ಅಂತಾರೆ ಪಾಸ್ ಮಾರ್ಕ್, ನಾನು ಸ್ವಾಮಿ ಪಾಸ್ ಮಾಡಿದ್ದು. ಭಗವಂತ ಕೂಡ ಹಾಗೆ. ಭಗವಂತ ಏನು ಹೇಳೋದು, ಹೊರ ಪ್ರಪಂಚದಲ್ಲಿದ್ದು ಏರು ತಗ್ಗುಗಳ ಮಧ್ಯೆ, ಸುಖ ದುಃಖಗಳ ಮಧ್ಯೆ, ಲಾಭ ನಷ್ಟಗಳ ಮಧ್ಯೆ ಆಂತರಿಕ ಪ್ರಶಾಂತತೆಯನ್ನು ಕಳ್ಕೊಳ್ಬೇಡ, ನಿನಗೆ ಶಾಂತಿ ನಾನು ಕೊಡ್ತೇನೆ. ಸರ್ವ ಕರ್ಮ ಫಲಾನಿ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ನಿನ್ನ ಮನಸ್ಸಿನ ತಳಮಳ, ನಿನ್ನ ಮನಸ್ಸಿನ ಕೊಳಕನ್ನೆಲ್ಲ ಹೊರಗೆ ಹಾಕು, ಬಿಸಾಕು, ನನ್ನ ಹತ್ರ ಬಾ. ಮನಸ್ಸಿನ ಪರಿಶುದ್ಧತೆಯನ್ನು ಪಡ್ಕೊಂಡು ಒಳಗೆ ಬಾ, ನಿನಗೆ ಶಾಂತಿ ನಾನು ಕೊಡುತ್ತೇನೆ. ಕೃಷ್ಣ ಏನು ಹೇಳೋದು, ಅಹಂತ್ವಾ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ. ನಿನಗೆ ಶಾಂತಿ ನಾನು ಕೊಡ್ತೇನೆ ಅರ್ಜುನ, ಒಳಗೆ ಬಾ. ಒಳಗೆ ಬರುವಾಗ ಹಾಗೆ ಬಾ, ನಿರ್ಮಲವಾಗಿ ಬಾ, ಮನಸ್ಸಿನ ಹೊಲಸನ್ನು ಹಿಡ್ಕೊಂಡು ಬರಬೇಡ. ಸರ್ವ ಕರ್ಮ ಫಲಾನಿ ಪರಿತ್ಯ, ಮನಸ್ಸಿನ ಕೊಳಕನ್ನೆಲ್ಲ ಬಿಟ್ಟು ಹತ್ರ ಬಾ, ನಿನಗೆ ಶಾಂತಿ ನಾನು ಕೊಡ್ತೇನೆ. ಓಯ್, ಆಲೋಚನೆ ಮಾಡಿ. ಭಕ್ತರಂದರೆ ಯಾರು ತಪ್ಪು ತಿಳ್ಕೊಬೇಡಿ, ದೇವಸ್ಥಾನಕ್ಕೆ ಹೋಗುವವರು ಮಾತ್ರ ಭಕ್ತರು ಅಲ್ಲ ಸ್ವಾಮಿ. ಪಾರಾಯಣ ಮಾಡುವವನು ಮಾತ್ರ ಭಕ್ತಿ ಉಳ್ಳವನು ಅಲ್ಲ ಸ್ವಾಮಿ. ಭಗವಂತನನ್ನು ಒಂದು ದಿವಸ ಅಲ್ಲ, ಒಂದು ಕ್ಷಣ ಅಲ್ಲ, ಒಂದು ಪೂಜಾ ಕೋಣೆಯಲ್ಲಿ ಸ್ವಲ್ಪ ಹೊತ್ತು ಮಾತ್ರ ಅಲ್ಲ ಸ್ವಾಮೀಜಿ. ಮನಸ್ಸು ಬುದ್ಧಿಯನ್ನು ಬೆಳಗುತ್ತಾ ಇರುವ ಜ್ಯೋತಿ, ಆ ಪರಮಾತ್ಮ ತತ್ವ ಅನ್ನುವಂಥದ್ದೇ ಹೃದಯದಲ್ಲಿ, ಅವನ ಪ್ರಶಾಂತತೆ ಅನ್ನುವಂಥದ್ದೇ ನನ್ನ ಹೃದಯ. ಆ ಪ್ರಶಾಂತತೆಯನ್ನು ನಾನು ಕಳ್ಕೊಳ್ಳದ ಹಾಗೆ ಮನಸ್ಸನ್ನು ಕಾಪಾಡಿಕೊಳ್ತೇನೆ. ಪರಮ ಭಕ್ತ. ಕೇರಳದಲ್ಲಿ ಕಾಂಜಂಗಾಡ್ ಅಂತಿದೆ. ಕಾಂಜಂಗಾಡ್, ಮಂಗಳೂರು ದಾಟಿದ ಕೂಡಲೇ ಕಾಸರಗೋಡು, ಕಾಸರಗೋಡು ಆದಮೇಲೆ ಕಾಂಜಂಗಾಡ್. ಕಾಂಜಂಗಾಡಲ್ಲೊಂದು ಆಶ್ರಮ ಇತ್ತು, ರಾಮದಾಸ ಆಶ್ರಮ ಅಂತೇಳಿ, ಆನಂದಾಶ್ರಮ ಅಂತ ಅದಕ್ಕೆ ಹೆಸರು. ಅಲ್ಲಿ ಇವತ್ತಿಗೂ ನೀವು ಹೋದರೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ್ ನಡೀತಾ ಇರ್ತದೆ. ಅಂತಂದ್ರೆ 24/7 ಜಪ ನಡೀತಾನೆ ಇರ್ತದೆ. ಜನ ಹೇಳ್ತಾನೆ ಇರ್ತಾರೆ, ಜನ ಹೋದವರೆಲ್ಲ ಹೇಳ್ತಾರೆ. ಯಾರೂ ಇಲ್ಲ ಅಂದರೆ ಅದಕ್ಕೆ ಜನ ಇದ್ದಾರೆ, ಅವರು ಹೇಳ್ತಾ ಇರ್ತಾರೆ. ಅಂದ್ರೇನು, 24/7 ಮನಸ್ಸನ್ನು ಪರಮಾತ್ಮನ ನಾಮಸ್ಮರಣೆಯ ಮೂಲಕ ಶಾಂತವಾಗಿಟ್ಕೋ. ರಾಮದಾಸ ಬಾಬಾ ಅವರನ್ನು ಪಪ್ಪ ಅಂತ ಕರೀತಾ ಇದ್ದದ್ದು ಅವರಿದ್ದಾಗ ನಡೆದ ಒಂದು ಘಟನೆ. ಅವರು ಜೀವಂತ ಇದ್ದಾಗಲೇ ಅವರೇನು 10:30-11 ಗಂಟೆಗೆ ಮಲಗಲಿಕ್ಕೆ ಹೋಗಬೇಕು ಅಂತ ಅನ್ನುವಾಗ
ಬಾಕಿ ಎಲ್ಲರೂ ಹೋಗಿದ್ದಾರೆ, ಅವರೊಬ್ಬರೇ ಇದ್ದದ್ದು. ಯಾರೋ ಬಾಗಿಲು ಬಡಿದ್ರು. ಈ ರಾತ್ರಿಯಲ್ಲಿ ಸಾಮಾನ್ಯವಾಗಿ ಸ್ವಾಮಿ ಎಲ್ರಿಗೂ ಗೊತ್ತು, ಪಾಪ ಒಳಗೆ ಹೋದ್ರು ಅಂದ್ರೆ ಯಾರು ಬಾಗಿಲು ಬಡಿಯಕ್ಕೆ ಹೋಗಲ್ಲ ಸ್ವಾಮಿ, ನೆಮ್ಮದಿಯಲ್ಲಿ ಒಳಗೆ ಹೋಗಿ ಸೇರಿಕೊಳ್ತಾರೆ. ಬಾಗಿಲು ಬಡಿದ್ರಲ್ವ ಅಂತೇಳಿ ಬಾಗಿಲು ತೆಗೆದ್ರೆ ಯಾವನೋ ಬಂದಿದ್ದಾನೆ. ಅವನನ್ನು ನೋಡುವಾಗಲೇ ಗೊತ್ತಾಗುತ್ತೆ ಸಾಮಾನ್ಯ ವ್ಯಕ್ತಿ ಅಲ್ಲ. ಸಾಮಾನ್ಯ ವ್ಯಕ್ತಿ ಅಲ್ಲ ಅಂದ್ರೇನು? ಕಳ್ಳ ಅಂದರೆ ಕಳ್ಳ ಸ್ವಾಮಿ. ನೋಡಿದರು, ಶ್ರೀರಾಮ ಸ್ವಾಗತ, ಶ್ರೀರಾಮ ಸ್ವಾಗತ. ಅವ್ರು ಏನು ಜಪ ಮಾಡ್ತಾ ಇದ್ದದ್ದು ಹೇಳಿ? ಶ್ರೀರಾಮ ಜಯ ರಾಮ ಜಯ ಜಯ ರಾಮ್. ನಾಟಕ ಅಲ್ಲ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ್. ಪ್ರತಿಯೊಂದು ಅಕ್ಷರವನ್ನು ಸೇರಿಸಿದರೆ 13 ಅಕ್ಷರಗಳು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಎಷ್ಟಾಯಿತು? 13. ಪ್ರತಿಯೊಂದಕ್ಕೂ ಒಂದೊಂದು ಕೋಟಿ ಅಂದರೆ 13 ಕೋಟಿ, 13 ಕೋಟಿ. ಅಲ್ಲಿ ನಡೀತಾನೆ ಇರ್ತದೆ ಸ್ವಾಮಿ ಜಪ. ಈಗ ಜಪ ಎಷ್ಟಾಗಿದೆ ಅದು ಮುಖ್ಯ ಅಲ್ಲ, ಅವರ ಮನಸ್ಸು ಹೇಗಿದೆ. ಈಗ ನೋಡಿ ಸರ್, ಯಾರು 11 ಗಂಟೆಗೆ ಬಾಗಿಲು ತೆಗೆದದ್ದು? ಬಾಗಿಲು ತಟ್ಟಿದವ ಯಾರು? ಕಳ್ಳ ಸ್ವಾಮಿ. ಬಾಗಿಲು ತೆಗೆದ್ರು, ಶ್ರೀರಾಮನಿಗೆ ಸ್ವಾಗತ. ಅವ್ರು ನೋಡಿದ್ದು ಯಾರನ್ನು? ರಾಮನನ್ನು. ಅವ್ರು ಒಳಗೆ ಬಾ ಅಂತ ಅಂದದ್ದು ಯಾರನ್ನು? ರಾಮನನ್ನು. ಒಳಗೆ ಬಂದು ಕೂತ, ಹೌದು, ಮಾತಾಡ್ಲಿಕ್ಕೆ ಶುರು ಮಾಡಿದ, ಸಂತೋಷವಾಗಿದ್ದರು. ಅವರ ಮನಸ್ಸು ಹೇಗಿತ್ತು ಸ್ವಾಮಿ? ನಾವು ನೋಡಬೇಕಾದ್ದೇನು? ಅವರ ಮನಸ್ಸು ಹೇಗಿತ್ತು? ಶ್ರೀರಾಮ ಜಯ ರಾಮ ಜಯ ಜಯ ರಾಮ್. ರಾಮ ಏನು ಕೊಡ್ಲಿ? ಕೊಡ್ಲಿ ಅಲ್ಲ, ಇಲ್ಲಿದ್ದದ್ದನ್ನೆಲ್ಲ ತಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ. ಎಲ್ಲವೂ ನಿನ್ನದೇ, ಎಲ್ಲವೂ ನಿನ್ನದೇ, ಎಲ್ಲವನ್ನೂ ಕೊಟ್ಟವನೂ ನೀನೇ, ಎಲ್ಲವನ್ನೂ ತಕೊಂಡು ಹೋಗು, ನಂದೇನಿಲ್ಲ. ಮಮ, ನನ್ನದನ್ನುವಂಥದ್ದು ಇಲ್ಲಿ ಏನೇನೂ ಇಲ್ಲ, ಏನು ಬೇಕು ಎಲ್ಲವನ್ನೂ ತಗೊಂಡೋಗು. ಅವರ ಮನಸ್ಸು ಹೇಗಿತ್ತು ಹೇಳಿ? ಇವಾಗ ನಾವು ನೋಡಬೇಕಾದ್ದೇನು ಹೇಳಿ? ಆ ಸಂತ, ಆ ಮಹಾತ್ಮ, ಆ ಮನಸ್ಸಿನ ಸ್ಥಿತಿ ಹೇಗಿತ್ತು ಸ್ವಾಮಿ? ಸಂತೋಷ. ಯಾರು ಬಂದದ್ದು? ಶ್ರೀರಾಮ. ಏನಕ್ಕೆ? ನನಗೇನು ಗೊತ್ತು, ನಾನಾ ರೀತಿಯಲ್ಲ ಲೀಲೆಗಳು, ಭಗವಂತನ ಲೀಲೆಗಳು. ಏನು ಬೇಕಾ ಕೊಟ್ಟವನು ನೀನೇ, ತಕೊಂಡು ಹೋಗುವವನು ನೀನೇ, ಇಡೀ ಜಗತ್ತೇ ನಿಂದು, ಇಲ್ಲಿ ಎಲ್ಲವೂ ನಿನ್ನದೇ ಲೀಲೆ. ಮನಸ್ಸಲ್ಲಿ ಸ್ವಲ್ಪ ಕೂಡ ಗಲಾಟೆ ಇಲ್ಲ, ಮನಸ್ಸಲ್ಲಿ ಸ್ವಲ್ಪ ಕೂಡ ಚಿಂತನೆ ಇಲ್ಲ, ಮನಸ್ಸಲ್ಲಿ ಸ್ವಲ್ಪ ಕೂಡ ಕಾಳಜಿ, ತಳಮಳ ಇಲ್ಲ. ರಾಮ ಬಂದಿದ್ದಾನೆ, ರಾಮ ಕೇಳ್ತಾ ಇದ್ದಾನೆ, ಸಿಕ್ಕಿದ್ದನ್ನು ತಕೊಂಡು ಹೋಗು. ಅವ ಏನೇನು ಕೇಳ್ತಾನೆ ಎಲ್ಲವನ್ನೂ ಕೊಟ್ಟರು ಸ್ವಾಮಿ, ಎಲ್ಲವನ್ನೂ ಕೊಟ್ಟರು. ಹಾಕಿರುವ ನಿಲುವಂಗಿ ಅದನ್ನು ಕೊಡು, ತಗೋ, ಸಂತೋಷವಾಗಿ ಸ್ವಾಮಿ. ಯಾಕೆ? ಕೊಟ್ಟವ ನೀನೇ ರಾಮ, ಕೊಟ್ಟವ ನೀನೇ, ತಕೊಂಡು ಹೋಗುವನು ನೀನೇ. ಅಂದರ್ ರಾಮ ಬಾಹರ್ ರಾಮ, ಜಹಾ ದೇಖೋ ಸೋ ರಾಮ ಹಿ ರಾಮ. ಅವರ ಮನಸ್ಸಿನ ಸ್ಥಿತಿ ಏನು ಹೇಳಿ? ಶ್ರೀರಾಮ್ ಜಯ ರಾಮ್, ಶ್ರೀರಾಮ್ ಜಯ ರಾಮ್. ಇವ ಕದೀಲಿಕ್ಕೆ ಬಂದವ, ಇದ್ದನ್ನೆಲ್ಲ ದೋಚಿಕೊಂಡ, ಗಂಟು ಕಟ್ಟಿದೆ ಸ್ವಾಮಿ. ಮಧ್ಯರಾತ್ರಿ 2 ಗಂಟೆ ತನಕವೂ ಆಯಿತು. ಮಧ್ಯರಾತ್ರಿ 2 ಗಂಟೆ ಆಗಿ ಎಲ್ಲ ಆಗುವಾಗಲ್ವಾ? ಇನ್ನೇನು ಉಳಿದಿಲ್ಲ. ಅವರು ಕೌಪಿನ ಮಾತ್ರ ಉಟ್ಕೊಂಡಿದ್ದಾರೆ. ಇದ್ದದ್ದೆಲ್ಲವನ್ನೂ ಗಂಟು ಕಟ್ಕೊಂಡ, ಹೊರಡುತ್ತೇನೆ. ಸಂತೋಷ. ರಾಮ ದರ್ಶನ ಆಯಿತು, ಭಗವಂತನ ದರ್ಶನ ಆಯಿತು. ಇವತ್ತು ಬಹಳ ಸಂತೋಷ. ಅವರ ಮನಸ್ಸಿನ ಸ್ಥಿತಿ ನೋಡಿ ಸ್ವಾಮಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಆಂತರಿಕ ಪ್ರಶಾಂತತೆಯನ್ನು ಕಳ್ಕೊಂಡಿಲ್ಲಲ್ಲ ಸ್ವಾಮಿ. ಎಲ್ಲಿ ಅವರ ಮನಸ್ಸು? ಭಗವಂತನ ಚರಣಗಳಲ್ಲಿ. ಏನಾಗಿದೆ? ಅವ್ರಿಗೇನು ಮಾಡಲಿಕ್ಕೆ? ಎಲ್ಲ ಹೊತ್ತುಕೊಂಡ ಹೊರಟ. ಬೆಳಿಗ್ಗೆ 4 ಆಯಿತು, 4:15 ಆಗುವಾಗಲ್ಲ, ಎಲ್ಲರೂ ಎದ್ರು. ಅವರು ಸ್ವಾಮಿ ಒಳಗಿಂದ ಅವ ಹೊರಗೆ ಹೋದ ಕೂಡಲೇ ಒಳಗೆ ಬಾಗಿಲು ಹಾಕ್ಕೊಂಡ್ರು. ಟ್ರಾನ್ಸ್ ಅಂದ್ರೇನು? ಭಗವಂತನ ದರ್ಶನ ಆಯಿತು. ಮನಸ್ಸು ಪ್ರಶಾಂತವಾಗಿದೆ, ಮನಸ್ಸು ಸಮಾಧಿ ಸ್ಥಿತಿಯಲ್ಲಿ ಸ್ವಾಮಿ.
ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಸ್ವಾಮಿ, ಇವಾಗ ಆಲೋಚನೆ ಮಾಡಿ, ಇಡೀ ರಾತ್ರಿ ಅವ್ರಿಗೇನಾಗಿತ್ತು ಹೇಳಿ? ಏನಿಲ್ಲ. ನೋಡಿದ್ದು ಯಾರನ್ನು? ರಾಮನನ್ನು. ಅವರು ಮಾತಾಡಿದ್ದು ಯಾರಿಗೆ? ರಾಮನಿಗೆ. ಅವರ ಮನಸ್ಸಲ್ಲೇನಿತ್ತು? ಬರೀ ರಾಮ ಮಾತ್ರ. ಈಗ ಎಲ್ಲಿ ಹೋದದ್ದವರು? ರಮಂತೆ ಯಸ್ಮಿನ್. ಎಲ್ಲ ಜೀವರಾಶಿಗಳು ಯಾರಿಂದಾಗಿ ನಾನು ನಾನು ಅಂತ ಅನ್ನೋದು, ನಾನು ನೀನವನು ತಾನೆನುತ ಗುರುತಿಸಿಕೊಳ್ಳುವ ಭಾನ ಶಕ್ತಿ. ನಾವು ಬೆಳಿಗ್ಗೆ ಎದ್ದ ಕೂಡಲೇ ನಾನು ನಾನು ಅಂತ ಏನಂತೇವೆ? ಶ್ರೀರಾಮ ಭಗವಂತ. ಮನಸ್ಸು ಸಮಾಧಿಗೆ ಹೊರಟೋಯ್ತು ಸ್ವಾಮಿ. ಜನ ಬಂದರು, ಗಲಾಟೆ ಮಾಡಿದರು. ಜನಗಳು ಅವರಿರುವ ಜಾಗ ಎಲ್ಲಿ ಹೇಳಿ? ಜನಗಳು ಗಲಾಟೆ. ಕಳ್ಳ ಬಂದಿದ್ದಾನೆ, ಎಲ್ಲ ಸೋದು ಇದ್ದದನ್ನೆಲ್ಲ ದೋಚಿಕೊಂಡು ಹೋಗಿದ್ದಾನೆ. ಗಲಾಟೆಯೋ ಗಲಾಟೆ, ಆಶ್ರಮದಲ್ಲಿ ಗಲಾಟೆ. ಈ ವ್ಯಕ್ತಿ ಇಲ್ಲವೇ ಇಲ್ಲ. ಟ್ರಾನ್ಸ್, ಸಮಾಧಿಯಲ್ಲಿದ್ದಾರೆ. ಎದ್ದಾಗ 4 ಗಂಟೆ ದಾಟಿದೆ. 4 ಗಂಟೆ ದಾಟಿದೆ ಸ್ವಾಮಿ. ಸಂಜೆ ರಾತ್ರಿ ಏನಾಯಿತು? ರಾಮನ ದರ್ಶನ ಆಯಿತು. ಅವರ ಮನಸ್ಸಲ್ಲಿ ಏನು ಸ್ವಾಮಿ? ರಾಮನ ದರ್ಶನ ಆಯಿತು. ಅವನು ಕೊಟ್ಟದ್ದನ್ನೆಲ್ಲ ಕೇಳಿದ, ಕೊಂಡೋದ. ರಾಮನೇ ಕೊಟ್ಟದ್ದು, ರಾಮನೇ ಕೊಂಡೋದ. ಎಲ್ಲವೂ ಶ್ರೀರಾಮ. ಅವರ ಮನಸ್ಸಲ್ಲಿ ಏನಿಲ್ಲ ಸ್ವಾಮಿ. ಶ್ರೀರಾಮ ಶ್ರೀರಾಮ. ಆ ಮನಸ್ಸು ಪ್ರಶಾಂತವಾಗಿ ಬಸ್. ನಮೇ ಭಕ್ತ ಪ್ರಣಶ್ಯತಿ. ಭಕ್ತನಾದವನಿಗೆ ಮನಸ್ಸಿನ ತಳಮಳ ಅನ್ನುವಂಥದ್ದಿಲ್ಲ. ಭಕ್ತನಾದವನಿಗೆ ಕೆಟ್ಟದ್ದನ್ನುವಂಥದ್ದು ಯಾವತ್ತೂ ತಟ್ಟುವುದಿಲ್ಲ. ಅವನ ಮನಸ್ಸು ಯಾವತ್ತೂ ಪ್ರಶಾಂತವಾಗಿ ಭಗವಂತನ ಸ್ಮರಣೆ ಮಾಡ್ತಾ ಇರುವ ಮನಸ್ಸಿಗೆ ನೋವು ಬೇನೆಗಳ ಗಲಾಟೆ ಇಲ್ಲ. ನೀವು ಹೇಳಿ, ಕಲ್ಯಾಣಕೃತ್ ಕಶ್ಚಿತ್. ಯಾರು ತನ್ನ ಮನಸ್ಸನ್ನು ಕಲ್ಯಾಣವಾದ ರೀತಿಯಲ್ಲಿ ಪ್ರಶಾಂತವಾಗಿ ಇಟ್ಟುಕೊಳ್ತಾನೋ ಅಂಥವನಿಗೆ ದುರ್ಗತಿ ಅನ್ನುವಂಥದ್ದೇ ಇಲ್ಲ. ಅಂಥ ಮನಸ್ಸಿಗೆ ನೋವು ಬೇನೆಗಳ ಯಾವುದೂ ತಟ್ಟಲ್ಲ ಸ್ವಾಮಿ. ಅವನ ಮನಸ್ಸು ಯಾವತ್ತೂ ಪ್ರಶಾಂತವಾಗಿ ಭಗವಂತನ ಸ್ಮರಣೆಯಲ್ಲೇ ನಿಲ್ತದೆ. ಆಲೋಗಾಡಲ್ಲ ಸ್ವಾಮಿ. ಇದನ್ನು ನಾವು ಕಲಿಬೇಕು. ಇದನ್ನು ಕಲಿತುಕೊಳ್ಳುವುದಂದ್ರೇನು? ನಮ್ಮ ಹಿರಿಯರು ಬದುಕಿದ ರೀತಿ. ನಮ್ಮ ಮನೆಗಳಲ್ಲಿ ನಮ್ಮ ಹಿರಿಯರಿದ್ದವರು, ಅವರಿಗೂ ಪೆಟ್ಟು ಬೀಳ್ತಿತ್ತು, ಅವರಿಗೂ ಕಷ್ಟಗಳು ಬರ್ತಿತ್ತು, ಅವರಿಗೂ ನಾನಾ ರೀತಿಯ ದ್ವಂದ್ವ ತಾಪತ್ರಗಳು ಅಲುಗಾಡಿಸ್ತಿದ್ದವು. ಆದರೆ ಅವರು ಜೀವನದಲ್ಲಿ ದಾಟಿದ್ರು. ಕೈವರ್ತಕ ಕೇಶವ ಸೋತ್ತೀರ್ಣ ಖಲು ಪಾಂಡವೈ ರಣನದಿ. ಅಂಥ ವಿಷಮ ಸ್ಥಿತಿಯ ನದಿಯನ್ನು ದಾಟಿದ್ರು ಪಾಂಡವರು. ದಾಟಿಸಿದವ ಯಾರು? ಯಾರು ದಾಟಿಸಿದ್ದು? ಕೈವರ್ತಕ ಕೇಶವ. ಭಗವಂತ ಒಬ್ಬನಿದ್ದಾನೆ, ಭಗವಂತ ಹೃದಯದಲ್ಲೇ ಇದ್ದಾನೆ. ಆ ಭಗವಂತನ ಸ್ವರೂಪ ಅನ್ನುವ ಆ ಪ್ರಶಾಂತತೆಯನ್ನು ನಾನು ಕಳ್ಕೋಬಾರ್ದು ಅನ್ನುವಂಥ ಒಂದು ವ್ರತಧಾರಿ ನಾವು ಆಗ್ತೇವೋ, ನಮ್ಮನ್ನು ಅಲುಗಾಡಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಸ್ವಾಮಿ. ಅಲುಗಾಡಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಎಂತೆಂಥ ದುಃಖದಿಂದಲೂ ಗಹನ ದುಃಖ ನ ವಿಚಾಲ್ಯತೆ. ಅವನ ಮನಸ್ಸನ್ನುವಂಥದ್ದು ಅಲುಗಾಡುವುದಿಲ್ಲ ಅರ್ಜುನ. ಅವ ಪ್ರಶಾಂತತೆಯಿಂದ ಬದುಕ್ತಾನೆ. ಯಾರು? ಅದು ನನ್ನ ಭಕ್ತ. ಭಕ್ತನ ಲಕ್ಷಣ ಏನು? ಇವಾಗ ಹೇಳಿ. ಯಾರು ದೇವಸ್ಥಾನಕ್ಕೆ ಹೋಗ್ತಾರೋ, ಯಾರು ಭಜನೆ ಮಾಡ್ತಾರೋ, ಯಾರು ಜಪ ಮಾಡ್ತಾರೋ, ಯಾರು ಕಣ್ಣುಮುಚ್ಚಿ ಕೂತ್ಕೋತಾರೋ, ಯಾರು ನಾಮ ಬಳಿದುಕೋತಾರೋ, ಯಾರು ಜಪ ಮಾಲೆ ಹಾಕೋ, ಅಲ್ಲ ಅದ ಇಲ್ವೇ ಆ ಲಕ್ಷಣಗಳೇ ಇಲ್ವೇ? ಭಗವಂತನ ಭಕ್ತಿ ತಮ್ಮ ಮನೆಯ ಸಂಸಾರದಲ್ಲಿ ವಾಸವಿರುತ್ತಾಗಾಗ ದಿನವೆಲ್ಲ ದೇಗುಲಕ್ಕೆ ಹೋಗಿ ಬರುವಂತೆ, ದಿನವೆಲ್ಲ ದೇವ ಸನ್ನಿಧಿಯೊಳಿರುತ್ತ ಆಗಾಗ ಮನೆಗೆ ಬರುವನವೊಲಿರು ಮಂಕುತಿಮ್ಮ. ಆರಂಭದಲ್ಲಿ ನಾನು ಮಾಡಿದ ಭಕ್ತಿ ಹೇಗೆ? ಮನೆಯ ಸಂಸಾರದಲ್ಲಿ ವಾಸವಿರುತ್ತಾ
ಏರು ತಗ್ಗುಗಳ ಮಧ್ಯೆ ಸುಖ ದುಃಖಗಳ ಮನಸ್ಸಿಗೆ ನೋವಾದಾಗ ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ದೆ, ಪೂಜೆ ಕೂತ್ಕೊಂಡು ಬರ್ತಿದ್ದೆ, ಸಹಸ್ರನಾಮ ಹೇಳ್ತಿದ್ದೆ, ಮನಸ್ಸಿನ ನೋವನ್ನು ದೂರ ಮಾಡ್ತಿದ್ದೆ. ಅದು ಆರಂಭ. ಈಗ ದೇವ ಸನ್ನಿಧಿಯಲ್ಲೇ ಇರ್ತೇನೆ ಸ್ವಾಮೀಜಿ. ಇವಾಗ ಎಂತೆಂಥ ಗಲಾಟೆ, ಎಂತೆಂಥ ವಿಷಮ ಪರಿಸ್ಥಿತಿಗಳು ಕೂಡ ಅಲುಗಾಡಿಸಲ್ಲ ಸ್ವಾಮಿ. ದಿನವೆಲ್ಲ ದೇವ ಸನ್ನಿಧಿಯೊಳಿರುತ್ತ ಪ್ರಶಾಂತತೆಯಿಂದ ಬದುಕ್ತೇನೆ ಸ್ವಾಮಿ. ಭಗವಂತ ಯಾವತ್ತೂ ಹೃದಯದಲ್ಲಿದ್ದಾನೆ. ಆ ಶಾಂತಿ ಆನಂದವನ್ನು ಕಳ್ಕೊಳ್ಳುವುದಿಲ್ಲ. ಭಗವಂತ ಯಾವತ್ತೂ ಇದ್ದಾನೆ ಹೃದಯದಲ್ಲಿ. ಅವನ ಸ್ವರೂಪ ಶಾಂತಿ ಹೃದಯದಲ್ಲೇ ಇದೆ. ಸ್ವಾಮಿ, ಇದು ನಮ್ಮ ಜೀವನದ ಸಾಧನೆ. ಹೇಳಿ, ಹೊರ ಜಗತ್ತಲ್ಲಿ ನಾವು ಬದುಕುವಾಗ ಹೊರಗೆ ಹೋಗುವ ಜೀವನ, ಅದಕ್ಕೇನು ಹೆಸರು? ಜೀವನದ ಏರು ತಗ್ಗುಗಳು ಬಂದಾಗ ಅದಕ್ಕಾಗಿ ಭಗವದ್ಗೀತೆಗೆ ಅಷ್ಟೊಂದು ಮಹತ್ವ ಯಾತಕ್ಕಂದರೆ, ಹೇಳಿ, ಭಗವದ್ಗೀತೆ ಅನ್ನುವಂಥದ್ದು ಅರ್ಜುನನನ್ನು ಹಿಡಿದು ನಿಲ್ಲಿಸಿದ ಹಾಗೆ ನಮ್ಮ ಪ್ರತಿಯೊಬ್ಬರನ್ನೂ ಕೂಡ ಹಿಡಿದು ನಿಲ್ಲಿಸ್ತದೆ. ಹೆದರಿಕೆ, ಓಡು, ಜೀವನದ ಏರು ತಗ್ಗುಗಳಿಗೆ ಹೆದರಿ ಓಡು, ಅದು ಭಗವದ್ಗೀತೆ ಅಲ್ಲ ಸ್ವಾಮಿ. ಕ್ಲೈಬ್ಯಮ್ಮ ಸ್ಮಗಮ ಪಾರ್ಥ ಏತತ್ವಯಿ ನೌಪಪದ್ಯತೆ. ಇದು ನಿನಗೆ ಹೇಳಿದ್ದೇ ಅಲ್ಲ, ಓಡ್ತೇನೆ, ಹೆದರಿ ಓಡ್ತೇನೆ ಜೀವನದ ಏರು ತಗ್ಗುಗಳಿಗೆ. ಅದಾದ ನಿನ್ನ ಧರ್ಮವೇ ಅಲ್ಲ. ಏರು ತಗ್ಗುಗಳ ಮಧ್ಯೆ, ಸುಖ ದುಃಖಗಳ ಮಧ್ಯೆ, ಎಲ್ಲ ವಿಷಮ ಪರಿಸ್ಥಿತಿಯ ಬಗ್ಗೆ ಆ ಮನಸ್ಸಿನ ಪ್ರಶಾಂತತೆಯನ್ನು ಉಳಿಸಿಕೊಳ್ತೀಯೋ? ಉತ್ತಿಷ್ಠ ಪರಂತಪ. ಪರಂತಪ, ಎದ್ದು ರೆಡಿಯಾಗು. ಮನಸ್ಸನ್ನು ಪ್ರಶಾಂತವಾಗಿ ಎಲ್ಲ ವಿಷಮ ಪರಿಸ್ಥಿತಿಗಳನ್ನು ಎದುರಿಸ್ತೇನೆನ್ನುವಂಥ ಧೈರ್ಯದಿಂದ ಜಗತ್ತನ್ನು ಎದುರಿಸು. ಆನಂದವಾಗಿ ಬದುಕ್ತೀಯ. ಆನಂದವಾಗಿ ಬದುಕ್ತೀಯ ಅಂದ್ರೇನು? ಗುರುದೇವರು ಹೇಳೋರು, ಪ್ರತಿ ದಿವಸ ಕೂಡ ಏನೇನೋ ನೋವುಗಳು, ಏನೇನೋ ಕಷ್ಟಗಳು, ಏನೇನೋ ವಿಷಮ ಪರಿಸ್ಥಿತಿಗಳು ಬಂದಾಗ ಅದನ್ನು ಇದು ಪಲ್ಯ, ಇದು ಸಾಂಬಾರು, ಇದು ಚಟ್ನಿ, ಇದು ಉಪ್ಪಿನಕಾಯಿ ಅನ್ನೋ ರೀತಿಯಲ್ಲಿ ಚಂದದಲ್ಲಿ ತಿನ್ನಬೇಕಂತೆ. ಯಾವುದಕ್ಕೂ ಪ್ರತಿಕ್ರಿಯೆ ಮಾಡಬಾರ್ದಂತೆ. ಯಾಕೆ ದೇವರು ಹೀಗೆ ಮಾಡಿದ, ಇವತ್ತು ಯಾಕೆ ಹೀಗಾಯಿತು, ಸೋ ವಾಟ್? ಯಾವ ರೀತಿಯಲ್ಲಿ ಮನಸ್ಸನ್ನು ಅಲುಗಾಡಿಸುವ ರೀತಿಯಲ್ಲಿ ಪೆಟ್ಟು ಬಿದ್ದರೂ ಕೂಡ ಅಲುಗಾಡಿಸ್ಕೊಳ್ಬೇಡ. ಪ್ರಶಾಂತ ಚಿತ್ತ ಬದುಕು. ಅಂತಃಕರಣನು ಮನಸ್ಸನ್ನು ಅಲುಗಾಡಿಸಬೇಡ. ಆ ರೀತಿಯಲ್ಲಿ ಬದುಕನ್ನು ಎದುರಿಸು. ಎದೆಗಟ್ಟಿ 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 ಎನ್ನುತ್ತಿರು, ಪದ ಜಾರಿ ಬಿದ್ದಂದು ಮನ ತಿರುಗಿದಂದು. ತಲೆ ತಿರುಗಿದಂದು, ಮನ ಅಲುಗಾಡಿದಂದು. ಮನಸ್ಸಿಗೆ ಹೇಳು, ಅಲುಗಾಡಲ್ಲ, ಏನಾಗಲ್ಲ, ಎಲ್ಲವನ್ನು ನೋಡಿಕೊಳ್ಳೋ ಭಗವಂತ ಇದ್ದಾನೆ, ಎಲ್ಲವೂ ಸರಿ ಹೋಗ್ತದೆ. ಆ ರೀತಿಯ ಒಂದು ಪ್ರಶಾಂತತೆ ಅನ್ನುವಂಥದ್ದು ನಮ್ಮಲ್ಲಿ ಉಳಿಯಿತೋ? ಓಯ್, ಪ್ರತಿ ದಿವಸ ಎದ್ದಾಗಲೂ ಮನಸ್ಸಿಗೆ ಅನ್ನಬೇಕು, ತಯಾರಿದ್ದೇನೆ, ಎದುರಿಸ್ತೇನೆ. ಯಾವ ವಿಷಮ ಪರಿಸ್ಥಿತಿ, ದ್ವಂದ್ವ ತಾಪತ್ರಗಳು ಬಂದರೂ ತಯಾರಿದ್ದೇನೆ. ಆ ರೀತಿಯಲ್ಲಿ ನಮ್ಮ ಮನಸ್ಸನ್ನು ನಾವು ತಯಾರು ಮಾಡಿಕೊಂಡು ಮನಸ್ಸಿನ ಆಂತರಿಕ ಪ್ರಶಾಂತತೆ, ಸಮತ್ವಂ ಯೋಗ ಉಚ್ಯತೆ, ಆಂತರಿಕ ಪ್ರಶಾಂತತೆಯನ್ನು ಕಾಪಾಡಿಕೊಳ್ತೇವೋ ಅವನಿಗನ್ನೋದು ಭಕ್ತ, ಅವನೇ ಯೋಗಿ. ಅವನಿಗೆ ಅನ್ನೋದು ಸ್ವಾಮಿ ಕರ್ಮಯೋಗಿ, ಭಕ್ತಯೋಗಿ, ಬುದ್ಧಿಯೋಗಿ. ನಮೇ ಭಕ್ತ ಪ್ರಣಶ್ಯತಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ನ ಗಚ್ಚತಿ. ನಾನು ಮನಸ್ಸು ಬುದ್ಧಿಯನ್ನು ಪ್ರಶಾಂತವಾಗಿಟ್ಟುಕೊಳ್ಳುತ್ತೇನೆ ಅನ್ನುವ ವ್ರತಧಾರಿಯೋ ನೀನು. ನಿನಗೆ ಯಾರು ಏನು ಮಾಡುವುದಿಲ್ಲ ಕಣೋ. ಹೊರ ಜಗತ್ತು ನಿನ್ನನ್ನು ಅಲುಗಾಡಿಸುವುದಿಲ್ಲ. ಭಗವಂತನನ್ನೂ ಬೈಯಲ್ಲವ, ವ್ಯವಹಾರ ಪ್ರಪಂಚದಲ್ಲಿ ಹತ್ತಿರದ ಜನರನ್ನು ಬೈಯಲ್ಲ, ಹೊರಗಿನ ಪರಿಸ್ಥಿತಿಗಳನ್ನು ಬೈಯಲ್ಲ. ಪರಿಸ್ಥಿತಿಗಳು ಅದರ ಪಾಡಿಗೆ, ಜಗತ್ತು ಅದರ ಜಗತ್ತು. ಸ್ವಾಮಿ, ಹೊರ ಪ್ರಪಂಚ ಪರಮಾತ್ಮ,
ಸ್ವಾಮಿ ಯಾರನ್ನೂ ಬೈಯಲ್ಲ ಸ್ವಾಮಿ. ಇವೆಲ್ಲ ನನ್ನ ಹತ್ತಿರ ಬರುವುದು ನನ್ನ ಮನಸ್ಸಿನ ಮೂಲಕ. ಮನಸ್ಸು ಪ್ರಶಾಂತವಾಗಿದೆಯೋ, ನಿನ್ನ ಜಾತಿ ಯಾವುದು ನಾವು ಕೇಳಲ್ಲ, ನಿನ್ನ ವಯಸ್ಸೇನು ಅದು ಕೇಳಲ್ಲ. ಮನಸ್ಸು ಪ್ರಶಾಂತವಾಗಿದೆಯೋ ಪರಮ ಭಕ್ತ ನೀನು. ಭಕ್ತಿ ಅನ್ನುವಂಥದ್ದು ಸ್ವಾಮಿ ಆಂತರಿಕ ಪ್ರಶಾಂತತೆಯನ್ನು ಉಳಿಸಿಕೊಳ್ಳುವಂತಹ ಏನೊಂದು ಕೌಶಲ್ಯ, ಅದಕ್ಕನ್ನುವುದು ಭಕ್ತಿ. ಇವಾಗ ಹೇಳಿ, ಭಕ್ತಿಯ ಮಹಿಮೆ ಎಲ್ಲಿ ಹೇಳಿ? ಆಂತರಿಕವಾಗಿ ನಾವಾಗಿ ನೋಡ್ಕೊಳ್ಬೇಕು ಸ್ವಾಮಿ. ಏರು ತಗ್ಗುಗಳು ಬಂದಾಗ, ನಮ್ಮ ಜೀವನದ ಸಂಸಾರದ ತಾಪತ್ರಗಳು ನಮ್ಮನ್ನು ಅಲುಗಾಡಿಸುವಾಗ ಒಂದು ಕ್ಷಣ ಕೂತ್ಕೊಳ್ಳಿ, ಮನಸ್ಸನ್ನು ನೋಡಿ, ಸ್ವಾಮೀಜಿ ಪ್ರಶಾಂತವಾಗಿದೆ, ಮನಸ್ಸು ಪ್ರಶಾಂತವಾಗಿದೆ, ಅಲುಗಾಡಲ್ಲ ಸ್ವಾಮಿ. ತಮ್ಮ ನೀನು ಪಾಸ್, ಡಿಸ್ಟಿಂಕ್ಷನಲ್ಲಿ ನೀನು ಪಾಸ್. ಭಗವಂತ ನಿನ್ನ ಜೊತೆಗೇ ಇದ್ದಾನೆ. ಆ ಶಾಂತಿ ನೆಮ್ಮದಿ ನಿನ್ನ ಜೊತೆಯಲ್ಲೇ ಇದೆ, ನೀನು ಕಳ್ಕೊಂಡಿಲ್ಲ. ಹೊರಗಿಂದೆಲ್ಲ ಅದಕ್ಕೇನು ಹೇಳುದು? ಪದ್ಮಶ್ರೀ ಅಂತೆ, ಪದ್ಮಭೂಷಣಂತೆ, ಪದ್ಮವಿಭೂಷಣಂತೆ, ಭಾರತ ರತ್ನಂತೆ, ಮತ್ತೊಂದು ಇದೆಲ್ಲ ಹೊರಗಿನವರು ನಮಗೆ ಯಾರ್ಯಾರೋ ಎಲ್ಲ ಕೊಡುವಂಥದ್ದು ಸ್ವಾಮಿ. ಇದು ಹಾಗಲ್ಲ. ಮತ್ತೆ ನನ್ನ ಅಂತಃಕರಣವನ್ನು ನಾನಾಗಿ ನೋಡಿಕೊಂಡು ಭಕ್ತಿ ಆ ಸಾಧನೆಯಲ್ಲಿ ಎಷ್ಟು ಮುಂದುವರೆದಿದ್ದೇನೆ ಸ್ವಾಮೀಜಿ. ದಿಂಬಿಗೆ ತಲೆ ಇಟ್ಟ ಕೂಡಲೇ ನಿದ್ದೆ ಬರ್ತದ ಹೇಳಿ? ದಿಂಬಿಗೆ ತಲೆ ಇಟ್ಟ ಕೂಡಲೇ ನಿದ್ದೆ ಬರ್ತದು. ಸ್ವಾಮಿ ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ ಸ್ವಾಮಿ. ರಾತ್ರಿ ನಿದ್ದೆ ಮಾಡಿಲ್ಲ, ಸೆಕೆ ಜಾಸ್ತಿ ಆಯ್ತಾ? ಸೆಕೆ ಏನಿಲ್ಲ, AC ರೂಮಲ್ಲೇ ಮಲಗೋದು, AC ರೂಮಲ್ಲೇ ಮಲಗೋದು. ಊಟ ಚೆನ್ನಾಗಿತ್ತು, ಹೆಂಡತಿ ಚೆನ್ನಾಗಿದ್ದಾಳೆ, ಎಲ್ಲವೂ ಚೆನ್ನಾಗಿದೆ, ನಿದ್ದೆ ಬರಲಿಲ್ಲ. ಅದರ ಅರ್ಥ ಏನು? ಹೊಲಸು. ಏನೋ ಹೊಲಸು ಕಟ್ಕೊಂಡಿದ್ದಾನೆ. ಹೊಲಸನ್ನುವಂಥದ್ದನ್ನು ಕಟ್ಕೊಂಡ ಮನ ಎಲ್ಲಿ ಸ್ವಾಮಿ ನಿದ್ದೆ? ಯಾರು ಕಟ್ಕೊಳ್ಳಿಕ್ಕೆ ಹೇಳಿದ್ದು? ಅದು ಬಿಡಕ್ಕೆ ತಯಾರಿಲ್ಲ. ನಮ್ಮ ಸ್ವಾಮಿ ನೀವು ಆಲೋಚನೆ ಮಾಡಿ, ನಮ್ಮ ಸಂಸಾರ, ನಮ್ಮ ನೋವು ಬೇನೆಗಳನ್ನು ಮಾಡಿಕೊಳ್ಳೋದು ನಾವೇ. ಮನ ಏವ ಮನುಷ್ಯಾಣಾಂ ಶತ್ರು. ಅದಕ್ಕಾಗಿ ಹಿಂದಿನವರು ಏನು, ರಾತ್ರಿ ಮಲಗುವಾಗ ಹನುಮಂತನನ್ನು ಸ್ಮರಿಸು. ಹನುಮಂತನನ್ನು ಸ್ಮರಿಸಂದ್ರೇನು? ಭೂತ ಪಿಶಾಚ ನಿಕಟ ನಹಿ ಆವೆ, ಮಹಾವೀರ ಜಬ ನಾಮನು ಸುನಾವೆ. ಭಕ್ತ ಹನುಮಂತನ ನಾಮಸ್ಮರಣೆ ಮಾಡುವಾಗ ಯಾವ ಕೆಟ್ಟ ಆಲೋಚನೆಯೂ ಬರುವುದಿಲ್ಲ. ಹನುಮಂತ, ವೈನತೆಯ, ಗರುಡ ಇಂಥವರ ಸ್ಮರಣೆ ಮಾಡಿಕೊಂಡು ಮಲಗು, ಏನಾಗಲ್ಲ. ಇದು ಒಳ್ಳೆ ಕಷ್ಟವೇ? ನೀವು ಆಲೋಚನೆ ಮಾಡಿ. ಹಿಂದಿನವರು ಯಾವ ಉಪಾಯವನ್ನು ಮಾಡಿ ಆ ಮನಸ್ಸನ್ನು ಶುದ್ಧಗೊಳಿಸಿದ್ರು, ಬೇರೆ ದಾರಿ ಇಲ್ಲ ಸ್ವಾಮಿ. ನಾಣ್ಯಪಂಥ ವಿದ್ಯತೆ ಅಯನಾಯ. ಮನಸ್ಸನ್ನು ಪರಿಶುದ್ಧವಾಗಿಟ್ಟುಕೊಳ್ತೇನೆ ಅನ್ನುವ ದಾರಿ ಅದು ಒಂದೇ ದಾರಿ. ನೋವು ಬೇನೆಗಳನ್ನೆಲ್ಲ ಮನಸ್ಸಿಂದ ತೆಗೆದುಬಿಡು, ಮನಸ್ಸು ಪ್ರಶಾಂತವಾಗಿರಲಿ. ನಮೇ ಭಕ್ತ ಪ್ರಣಶ್ಯತಿ. ನೆನಪಿರಲಿ, ರಾಮದಾಸ್ ಪಪ್ಪ ಅವರು ರಾತ್ರಿ ಇಡೀ ನಿದ್ದೆ ಮಾಡದಿದ್ದಾಗ ಅವರ ಮನಸ್ಸಲ್ಲಿದ್ದದ್ದು ಯಾರು ಹೇಳಿ? ಶ್ರೀರಾಮ್ ಶ್ರೀರಾಮ್ ಶ್ರೀರಾಮ್, ಶ್ರೀರಾಮ ಮಾತ್ರ. ಆಂತರಿಕ ಪ್ರಶಾಂತತೆಯನ್ನು ಕಳ್ಕೊಂಡೇ ಇಲ್ವೇ? ಆಂತರಿಕ ಪ್ರಶಾಂತ ಅಂಥವ್ರಿಗೆ ಅನ್ನೋದು ಸ್ವಾಮಿ ಪರಮ ಭಕ್ತನು. ನಾವು ಜೀವನದಲ್ಲಿ ಕಲಿಬೇಕಾದದ್ದು ಇದನ್ನು. ಒಂದು ದಿವಸ ಅಲ್ಲ, ನೆಮ್ಮದಿ ನಮ್ಮ ಮನಸ್ಸಿಗೆ ಬರುವುದು ಒಂದು ದಿವಸ ಅಲ್ಲ. ಶಾಂತಿಯನ್ನು ನಾವು ಪಡೆಯೋದು ಹೊರಗಿಂದ ಅಲ್ಲ, ಅದು ಯಾರೋ ಕೊಡುವಂಥದ್ದಲ್ಲ. ಆನಂದ ಶಾಂತಿ ನನ್ನ ನಿಜ ಸ್ವರೂಪ. ಆ ಪ್ರಶಾಂತತೆಯನ್ನು ನಾನು ಕಾಪಾಡಿಕೊಳ್ಳಬೇಕು. ಅದಕ್ಕಾಗಿ ಶ್ರೀಕೃಷ್ಣ ಶರಣಂ ಮಮ, ಶ್ರೀಕೃಷ್ಣ ಶರಣಂ ಮಮ, ಶ್ರೀಕೃಷ್ಣ ಶರಣಂ ಮಮ. ಮಮ ಶರಣಂ ಶ್ರೀಕೃಷ್ಣ. ನನ್ನನ್ನು ಕಾಪಾಡುವವನು ಶ್ರೀಕೃಷ್ಣ, ನನ್ನನ್ನು ಕಾಪಾಡುವವನು ಶ್ರೀರಾಮ. ನಮಃ ಶಿವಾಯ. ನಮ್ಮ ಹಿರಿಯರು ಹೋದ ದಾರಿಗಳು ಸ್ವಾಮಿ ಇದೆಲ್ಲ.
ಆ ಹಿರಿಯರು ಹೋದಂಥ ದಾರಿ ನಮ್ಗೆ ಅರ್ಥ ಆಗದಿದ್ದರೂ ಕೂಡ ಕಣ್ಣು ಮುಚ್ಚಿ ಹೋಗಿ ಸ್ವಾಮಿ, ನೆಮ್ಮದಿ ಶಾಂತಿ ಖಂಡಿತ, ನೆಮ್ಮದಿ ಶಾಂತಿ ಖಂಡಿತ. ಟೆಸ್ಟೆಡ್ ಆ್ಯಂಡ್ ಪ್ರೂವ್ಡ್ ಅಂತಾರಲ್ಲ, ಟೆಸ್ಟೆಡ್ ಆ್ಯಂಡ್ ಪ್ರೂವ್ಡ್ ಅಂದ್ರೇನು? ಆ ರೀತಿಯಲ್ಲಿ ಆ ದಾರಿಯಲ್ಲಿ ಹೋದವರಿಗೆ ಎಷ್ಟೆಷ್ಟು ಪೆಟ್ಟುಗಳು, ಎಷ್ಟೆಷ್ಟು ನೋವುಗಳು, ಎಷ್ಟೆಷ್ಟು ಕಷ್ಟಗಳು ಬಂದಿದ್ರೂ ಕೂಡ ಎಲ್ಲವನ್ನೂ ದಾಟಿದ್ರು. ಒಂದು ನಾಮಸ್ಮರಣೆ, ಒಂದು ಭಕ್ತಿ, ಆ ಪರಮಾತ್ಮನ ಆಂತರಿಕ ಪ್ರಶಾಂತತೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಒಂದು ನಾಮಸ್ಮರಣೆ. ಧ್ರುವನಿಗೆ ಓಂ ನಮೋ ಭಗವತೆ ವಾಸುದೇವಾಯ, ಪುರಂದರರಿಗೆ ವಿಠ್ಠಲ, ನಾಮದೇವ ತುಕಾರಾಮ್ ವಿಠ್ಠಲ, ಕನಕದಾಸರಿಗೆ ಆದಿಕೇಶವ, ಅಕ್ಕ ಮಹಾದೇವಿಗೆ ಚೆನ್ನಮಲ್ಲಿಕಾರ್ಜುನ. ಏನು ಸ್ವಾಮಿ? ಸ್ವಾಮಿ, ಆ ಮನಸ್ಸನ್ನು ಸ್ಥಿರವಾಗಿಟ್ಟುಕೊಳ್ಳುವುದಕ್ಕೆ ಒಂದು ಇಷ್ಟ ದೇವತೆಯ ಮಂತ್ರ, ಆ ಪರಮಾತ್ಮ ಶಿವನ ನೆನಪಾಯಿತು, ಎಲ್ಲವೂ ಸ್ವಾಮಿ. ಶಿವೇನ ಸಹ ಮೋದತೆ, ಆ ಪರಮಾತ್ಮ ಶಿವನ ಸ್ಮರಣೆ ಬಂದರೆ ಸಾಕು, ಮನಸ್ಸಿಗೆ ನೋವು ಬೇನೆಗಳೆಲ್ಲ ಹೋಗ್ತವೆ. ಆ ಮನಸ್ಸು ಪ್ರಶಾಂತವಾಗಿ ನಿಲ್ತದೆ, ಕೈಲಾಸ ಪ್ರಾಪ್ತಿ. ಅವರೆಲ್ಲ ಆ ದಾರಿಯಲ್ಲಿ ಹೋಗಿ ಆನಂದವನ್ನು ಗಳಿಸಿಕೊಂಡವರು ಸ್ವಾಮಿ. ಒಂದು ಕಡೆ ನಿಲ್ಲಬೇಕು, ಒಂದು ಕಡೆ ಒಂದು ಇಷ್ಟ ಮಂತ್ರದ ರೀತಿಯಲ್ಲಿ ಒಂದು ಕಡೆ ನಿಲ್ಲಬೇಕು, ಮುಂದೆ ಸಾಗಬೇಕು. ಬರುವಂಥದ್ದು ಬರಲಿ. ಬುದ್ಧಿ ಮಾತಿದು ನಿನಗೆ ಸಿದ್ಧನಿರು ಎಲ್ಲಕುಂ, ಎದ್ದು ಕುಣಿಯಲಿ ಕರ್ಮ ದೈವ ನಿದ್ರಿಸಲಿ, ಅದ್ಭುತಗಳರಿದಲ್ಲ ಭವ್ಯಕ್ಕೆ ಹದ್ದಿಲ್ಲ, ಸಿದ್ಧನಾಗೆಲ್ಲಕುಂ. ಯಾವ ಯಾವ ರೀತಿಯ ಪೆಟ್ಟು ಬಿದ್ದರೂ ಕೂಡ ಮನಸ್ಸಿನ ಪ್ರಶಾಂತತೆಯನ್ನು ಕಳ್ಕೊಳ್ಳುವುದಿಲ್ಲ ಅನ್ನುವ ಸಿದ್ಧತೆಗೆ ತಮ್ಮ ಬುದ್ಧಿ ಮಾದಿತು ನಿನಗೆ ಸಿದ್ಧನಿರು ಎಲ್ಲಕುಂ. ಯಾವ್ಯಾವ ರೀತಿಯಲ್ಲಿ ವಿಷಮ ಪರಿಸ್ಥಿತಿಗಳು ಬರಬಹುದು, ಬರಲಿ. ಬಂದರೆ ಅದಕ್ಕೆಲ್ಲದಕ್ಕೂ ಗಡುವು ಉಂಟು, ಅದಕ್ಕೆಲ್ಲದಕ್ಕೂ ಒಂದು ಸಮಯ ಅನ್ನುವಂಥದ್ದುಂಟು. ಅದು ಮುಗಿಯಿತೋ ಅವೆಲ್ಲ ಹೋಗ್ತವೆ. ಆವಾಗ ಮನಸ್ಸನ್ನು ನೋಡು. ಆ ವಿಷಮ ಪರಿಸ್ಥಿತಿಗಳು ಬಂದಾಗಲೂ ಮನಸ್ಸು ಪ್ರಶಾಂತವಾಗಿದ್ದರೆ ತಮ್ಮ ಪರಮ ಭಕ್ತ ನೀನು. ಆಲೋಚನೆ ಮಾಡಿ, ನೀವು ಸಾಧನೆಯಲ್ಲಿ ಎಷ್ಟು ಮುಂದುವರೆದಿದ್ದೀರನ್ನುವುದಕ್ಕೆ ಪರೀಕ್ಷೆ ಇದು ಒಂದು. ಯಾವಾಗೂ ವಿಷಮ ಪರಿಸ್ಥಿತಿಗಳು ಬಂದಾಗ ತತ್ಕ್ಷಣದಲ್ಲಿ ಮನಸ್ಸು ಪ್ರಶಾಂತವಾಗಿ ನಿಲ್ತದೋ, ತತ್ಕ್ಷಣದಲ್ಲಿ ಮನಸ್ಸು ಪರಮಾತ್ಮನ ಸ್ಮರಣೆಯನ್ನು ಮಾಡಿಕೊಂಡು ಆ ಪ್ರಶಾಂತತೆಯನ್ನು ಕಾಪಾಡಿಕೊಳ್ತದೋ, ಉತ್ತಮೋತ್ತಮ ಭಕ್ತರು ನೀವು. ಆ ಪರಿಸ್ಥಿತಿ ಅನ್ನುವಂಥದ್ದನ್ನು ಮನಸ್ಸನ್ನೆಲ್ಲ ಕೆಡಿಸಿ 2-3 ದಿವಸ ಎಲ್ಲ ಮನಸ್ಸೆಲ್ಲ ಹೊಲಸಾಗಿ, ಆಮೇಲೆ ಪೂರ್ತಿ ಭಜನೆ ಜಪ ಮಾಡಿ 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 1 ವಾರದ ನಂತರ ಮನಸ್ಸು ತಣ್ಣಗಾಯಿತು. ಸಾಧಕರು ಹೌದು, ಆದರೆ ಸ್ವಲ್ಪ ಗ್ರೇಡ್ ಕಡಿಮೆ. ಅಂದ್ರೇನು? 7 ದಿವಸ ಅನುಭವಿಸಿದವಿಲ್ಲ ಸ್ವಾಮಿ ಅಲ್ವಾ? ಯಾರಾದರೂ ಮನೆಯಲ್ಲಿ ಸತ್ತರೆ 10 ದಿವಸ ಸೂತಕಂತೆ. ಸೂತಕಂದ್ರೇನು? 10 ದಿವಸ ಮನಸ್ಸನ್ನು ಅಲುಗಾಡಿಸ್ತದೆ. ಅದು ಹತ್ತಿರದವರು ಹೋದರು ಸ್ವಾಮಿ, ನನ್ನ ಹತ್ತಿರದವರು ಹೋದರು, 10 ದಿವಸ ಅಲುಗಾಡ್ತದೆ. ಆ ಕ್ಷಣದಲ್ಲಿ ನೀವು ಮರೀತೀರೋ ಭಗವಂತ ಸ್ವಾಮಿ. ಭಗವಂತನ ಕೃಪೆ ಎಲ್ಲ ಚೆನ್ನಾಗಿದೆ ಸ್ವಾಮಿ. ಕೊಟ್ಟವನು ಭಗವಂತ, ಕರ್ಕೊಂಡು ಹೋದವನು ಭಗವಂತ. ಸ್ವಾಮೀಜಿ, ಮನಸ್ಸು ಸಂತೋಷವಾಗಿದೆ. ತತ್ಕ್ಷಣದಲ್ಲಿ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳುವ ಸಾಧನೆ ಮಾಡ್ತೀರೋ ಉತ್ತಮೋತ್ತಮ ಭಕ್ತರು ಸ್ವಾಮಿ ನೀವು, ಉತ್ತಮೋತ್ತಮ ಭಕ್ತರು. ಅದರ ಬದಲು ತಿಂಗಳುಗಟ್ಟಲೆ ಅದನ್ನು ಹಿಡ್ಕೊಂಡು ಇವನು ಅಳೋದು, ಬಂದವ್ರನ್ನ ಒಳಿಸೋದು, ಇದ್ದವರಿಗೆಲ್ಲ ಫ್ರೀ ಡಿಸ್ಟ್ರಿಬ್ಯೂಷನ್. ಏನು ಆ ಅಳು, ಆ ದುಃಖ, ಆದಂಥ ನೋವು ನಾನು ಅಳೋದು, ಇದ್ದವರಿಗೆಲ್ಲ ಹಂಚ್ತಾ ಇರೋದು, ಎಲ್ಲ ಹೊಲಸು ಮಾಡಿ ಅಂಥವರಿಗೆ ಹೆಸರು ಸ್ವಾಮಿ ಸಂಸಾರಿಗಳು. ಸಂಸಾರ ಅಂದ್ರೇನು? ಹೊಲಸಲ್ಲೇ ಬಿದ್ದು ಆ ನೋವಲ್ಲೇ ಇದ್ದು ಅದನ್ನು ನಾನು ಅನುಭವಿಸ್ತಾ ಇದ್ದವರಿಗೆಲ್ಲ ಹಂಚುವಂತಹ ವಿಚಿತ್ರ ಗುಣ ಅನ್ನುವಂಥದ್ದು ಸಂಸಾರದ ಗುಣ ಸ್ವಾಮಿ. ಸಂಸಾರದಲ್ಲಿದ್ದು ನೋವು ಬೇನೆಗಳ ಮಧ್ಯೆ ಇದ್ದು ಆ ನೋವು ಬೇನೆಗಳನ್ನು
ಅನುಭವಿಸದೆ ಮನಸ್ಸಿನ ಪ್ರಶಾಂತತೆಯನ್ನು ಕಳ್ಕೊಳ್ಳದೆ ಬದುಕ್ತೀಯೋ ತಮ್ಮ, ಉತ್ತಮೋತ್ತಮ ಭಕ್ತ ನೀನು. ಹೌದಲ್ಲ? ನೆನಪಿರ್ಬೇಕಂದ್ರೇನು? ಕರ್ತವ್ಯ ನಮ್ಮದು, ಮನಸ್ಸು ನನ್ನದು. ಸಣ್ಣ ಸಣ್ಣ ಘಟನೆಗಳಿಗೆ ಪಟ್ ಅನ್ನುವ ರೀತಿಯಲ್ಲಿ ಪ್ರತಿಕ್ರಿಯೆ ಮಾಡುವ ಮನಸ್ಸು ಬುದ್ಧಿ ನನ್ನದು. ಅಂಥ ವಿಷಮ ಪರಿಸ್ಥಿತಿಯಲ್ಲಿ ಆ ಮನಸ್ಸಿನ ಪ್ರಶಾಂತತೆಯನ್ನು ಕಾಪಾಡಿಕೊಳ್ಳುವ ಹಾಗೆ ಒಳಗಿನ ಸ್ಥಿರತೆಯನ್ನು ಉಳಿಸಿಕೊಳ್ತೇನೋ, ಸ್ಥಿತ ಪ್ರಜ್ಞಸ್ತದೋಚ್ಯತೆ ಅಲ್ವಾ? ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್. ಮನೋಗತಾನ್ ಕಾಮಾನ್ ಯಹ ಪ್ರಜಹಾತಿ. ಹತ್ತಿರ ಬರುವ ನೋವು ಬೇನೆಗಳನ್ನೆಲ್ಲ ತೆಗೆದು ಹಾಕಿ ಆ ಮನಸ್ಸಿನ ಪ್ರಶಾಂತತೆಯನ್ನು ಯಾರು ಉಳಿಸಿಕೊಳ್ತಾನೋ, ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಅವನ ಮನಸ್ಸು ಪ್ರಶಾಂತವಾಗಿ ಉಳಿಯುತ್ತದೆ. ಅವನು ಪರಮ ಭಕ್ತ. ನೆನಪಿರಲಿ, ನಾವು ಎಲ್ಲಿ ಹೋಗ್ತೇವೆ ಅಲ್ಲೇ ಬರೋದು. ನನ್ನ ಮನಸ್ಸು ಅಲ್ಲೇ ಇರ್ತದೆ ಸ್ವಾಮಿ. ಪೆಟ್ಟು ಬಿದ್ದಾಗ, ನೋವು ಬಿದ್ದಾಗ ಆ ಕ್ಷಣದಲ್ಲಿ ಅಲ್ಲಲ್ಲೇ ಆ ಮನಸ್ಸನ್ನು ಶುದ್ಧಗೊಳಿಸ್ತೇನೋ, ಪರಮ ಭಕ್ತ ನಾನು. ವಾರದಲ್ಲಿ ಒಂದು ದಿವಸ ಅಲ್ಲ ಭಕ್ತಿ, ದಿವಸದಲ್ಲಿ ಒಂದು ಅರ್ಧ ಗಂಟೆಲ್ಲ ಭಕ್ತಿ. ನನ್ನ ಅಂತಃಕರಣನ್ನುವಂಥ ಏರು ತಗ್ಗುಗಳ ಮಧ್ಯೆ, ಸುಖ ದುಃಖಗಳ ಮಧ್ಯೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿಯು ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳು ಒಂದಾಗೋ. 4 ಜನರಿಗೆ ಹಿತವಾಗುವ ರೀತಿಯಲ್ಲಿ ಬದುಕ್ತೇನೆ. ನನ್ನ ನೋವು ಬೇನೆಗಳೇನುಂಟು ಇನ್ನೊಬ್ಬರಿಗೆ ಕೊಡಲ್ಲ, ನನ್ನ ಕಷ್ಟಗಳೇನುಂಟು ಇನ್ನೊಬ್ಬರ ಹತ್ರ ಹೇಳಿಕೊಳ್ಳಲ್ಲ, ಅದನ್ನೆಲ್ಲವನ್ನೂ ಸಹಿಸ್ತೇನೆ. ಹತ್ತಿರ ಬಂದವರನ್ನು ನಗಿಸ್ತಾ ನಗಿಸ್ತಾ ಅವರನ್ನು ಕಳಿಸ್ತೇನೆ. ಸ್ವಾಮಿ, ನಿಮಗೆ ಹೆಸರು ಪರಮ ಭಕ್ತರು. ನೀವು ಯಾವ ದೇವಸ್ಥಾನಕ್ಕೆ ನೀವು ಹೋಗ್ತೀರಿ, ಹೋಗುವುದು ಬೇಡ. ಯಾವ ಪರಮಾತ್ಮನ ನೀವು ಭಜಿಸ್ತೀರಿ, ಅವಶ್ಯಕತೆ ಇಲ್ಲ. ಹತ್ತಿರ ಬಂದವರಿಗೆ, ನಿಮ್ಮ ಹತ್ತಿರ ಯಾರು ಬರ್ತಾರೋ ಅವರ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಕೊಡ್ತೀರೋ, ನಿಮಗೆ ಹೆಸರು ಪರಮ ಭಕ್ತ. ಅಲ್ವಾ? ಬುದ್ಧ ಬದುಕಿದ್ದು ಹಾಗೆ, ಮಹಾವೀರ ಬದುಕಿದ್ದು ಹಾಗೆ, ಋಷಿ ಮುನಿಗೆ ಬದುಕಿದ್ದು ಹಾಗೆ. ಅಂದ್ರೇನು? ತನ್ನ ಮನದಾಟಗಳ ತಾನೇ ನೋಡುತ್ತ ನಗುವ, ತನ್ನೊಳಗೆ ತಾನಿರುವರಾದವಲು ಬಾಳ್ವ. ಆ ಮನಸ್ಸು ಯಾವ ರೀತಿಯಲ್ಲಿ ಕುಣಿತದೆ, ಎಲ್ಲಿ ಕೆಳಗೆ ಮೇಲೆ ಮಾಡ್ತದೆ, ಎಲ್ಲಿ ಕಸವನ್ನು ತರ್ತದೆ, ಅಲ್ಲಲ್ಲೇ ಆ ಮನಸ್ಸಿಂದ ಕಸವನ್ನು ತೆಗೆದು ಅದರ ಪ್ರಶಾಂತತೆಯನ್ನು ಕಾಪಾಡಿಕೊಳ್ತೇನೆ ಅನ್ನುವ ರೀತಿಯಲ್ಲಿ ಚಿನ್ಮಾತ್ರವನು ಬೇರೆ ಬಗೆದು ಜಾನಿಪ ಚತುರ ಧನ್ಯತೆಯ ಕಂಡವನು. ಚಿನ್ಮಾತ್ರೋಹಂ ಸದಾ ಶಿವ, ಸದಾ ಆನಂದ, ಸದಾ ಶಿವ, ಸದಾ ಪ್ರಶಾಂತ. ಇದು ನನ್ನ ಸ್ವರೂಪ. ಏರು ತಗ್ಗುಗಳು ಬರ್ತವೆ, ಸುಖ ದುಃಖಗಳು. ಸ್ವಾಮೀಜಿ, ಹೊರ ಪ್ರಪಂಚದಲ್ಲಿ ಸಂಸಾರದಲ್ಲಿರುವಾಗ ನೀರಲ್ಲಿದ್ದಾಗ ಒದ್ದೆ ಆಗೋದೆ. ಆದರೆ ಪದ್ಮಪತ್ರಮಿವ ಅಂಬಸ, ನೀರಲ್ಲಿದ್ದೂ ಒದ್ದೆ ಆಗದ ಹಾಗಿರಬೇಕು. ಸಂಸಾರದಲ್ಲಿದ್ದೂ ಕೂಡ ಯಾರನ್ನೂ ಬೈಯದೆ ಎಲ್ಲ ಚೆನ್ನಾಗಿದೆ, ಎಲ್ಲವೂ ಸರಿ ಇದೆ, ಮನಸ್ಸಿನ ಪ್ರಶಾಂತತೆಯನ್ನು ಕಳ್ಕೊಳ್ಳಲ್ಲ ಸ್ವಾಮೀಜಿ ಅನ್ನುವ ಮಂತ್ರದಿಂದ ಮನಸ್ಸಿನ ಪ್ರಶಾಂತತೆಯನ್ನು ಕಾಪಾಡಿಕೊಂಡು ಹತ್ರ ಬಂದವರಿಗೂ ಶಾಂತಿ ನೆಮ್ಮದಿಯನ್ನು ಕೊಡ್ತೀಯೋ, ಪರಮ ಭಕ್ತ ನೀನು. ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತನಾದವನಿಗೆ ಕೆಟ್ಟದ್ದನ್ನುವಂಥದ್ದು ಆಗುವುದಿಲ್ಲ. ಯಾಕೆ ಹೇಳಿ? ಅವ ಕೆಟ್ಟದ್ದನ್ನುವ ರೀತಿಯಲ್ಲಿ ಮನಸ್ಸನ್ನು ಇಟ್ಟುಕೊಳ್ಳುವುದಿಲ್ಲ ಸ್ವಾಮಿ, ಹೊಲಸು ಮಾಡಿಕೊಳ್ಳುವುದಿಲ್ಲ ಮನಸ್ಸನ್ನು. ಎಚ್ಚರದಿಂದ ನೋಡ್ಕೊಳ್ತಾನೆ. ಅದನ್ನೆಚ್ಚರದಿ ನೋಡು. ಆಲೋಚನೆ ಮಾಡಿ. ತನ್ನಂತಃಕರಣ ಅನ್ನುವಂತಹ ಮನಸ್ಸು ಬುದ್ಧಿಯ ಪ್ರಶಾಂತತೆಯನ್ನು ಕಾಪಾಡಿಕೊಳ್ಳುವ ವ್ರತ ಭಕ್ತಿ. ಅಂತಹ ಒಬ್ಬ ವ್ಯಕ್ತಿ ಮನೆಯಲ್ಲಿದ್ದರೆ ಸ್ವಾಮಿ, ನೀವು ಹೇಳಿ, ಅಂತಹ ಒಬ್ಬ ವ್ಯಕ್ತಿ ನಮ್ಮ ಮನೆಯಲ್ಲಿದ್ದರೆ, ಅದು ಹೆಣ್ಣೋ ಗಂಡೋ,
ಅದು ಅಜ್ಜಿಯೋ ಅಜ್ಜನೋ, ಅದು ತಂದೆಯೋ ತಾಯಿಯೋ, ಒಬ್ಬ ವ್ಯಕ್ತಿ ಅನ್ನುವಂಥ ರೀತಿಯಲ್ಲಿ ಕಣ್ಮುಂದೆ ವಿನೋಬಾ ಭಾವೆ ಅಂತಾರೆ, ನಾನು ಏನು ಕಲ್ತಿದ್ದೇನೋ ಎಲ್ಲ ನಮ್ಮ ತಾಯಿಯಿಂದ. ವಿನೋಬಾ ಭಾವೆ ಅವರು ಭಗವದ್ಗೀತೆಯಲ್ಲಿ ಕಲ್ತದ್ದು ಆಮೇಲೆ ಸ್ವಾಮಿ. ಅಮ್ಮ ತಾಯಿ ಕಲಿಸಿದ್ದನ್ನುವಂಥದ್ದೇನುಂಟು, ಯಾವ ಕಾರಣಕ್ಕೂ ಪ್ರಶಾಂತತೆಯನ್ನು ಕಳ್ಕೊಳ್ಬೇಡ, ಯಾವ ಕಾರಣಕ್ಕೂ ಮನೆಗೆ ಬಂದವರಿಗೆ ಏನು ಇಲ್ಲ ಅಂತ ಅನ್ನಬೇಡ. ಮನೆಗೆ ಯಾರು ಬರ್ತಾರೋ ಅವರಿಗೆ ಮೊದಲು ಕೊಡು, ಅವರಿಗೆ ಮೊದಲು ಅತಿಥಿ ದೇವೋಭವ ಅನ್ನುವ ರೀತಿಯಲ್ಲಿ ಅವರಿಗೆ ಊಟ ಹಾಕು, ಉಳಿದದ್ದನ್ನು ನೀನು ತಿನ್ನು. ಏರು ತಗ್ಗುಗಳ ಮಧ್ಯೆ, ಸುಖ ದುಃಖಗಳ ಮಧ್ಯೆ ನಿನ್ನ ನೋವು ಬೇನೆಗಳನ್ನು ಇನ್ನೊಬ್ಬರಿಗೆ ಹೇಳ್ಕೊಳ್ಬೇಡ. ನೀನು ಪ್ರಶಾಂತವಾಗಿರು, ನಗನಗುತ್ತಾ ಬದುಕು. ಬಾಕಿಯವರು ಅವರಲ್ಲಿ ದುಃಖದಲ್ಲಿ ನೀನು ಒಂದಾಗು. ಮನಸ್ಸಿನ ಪ್ರಶಾಂತತೆ ಆನಂದ ಕಳ್ಕೋಬೇಡ. ಸ್ವಾಮಿ, ನಮ್ಮ ಹಿರಿಯರು ಭಗವದ್ಗೀತೆ ಓದಿದ್ದಾರೆ ಸ್ವಾಮಿ, ಅವರು ಬದುಕಿದ್ದಾರೆ. ಭಗವದ್ಗೀತೆಯ ಏನು ತಾತ್ಪರ್ಯ ಉಂಟು ಅದನ್ನು ಬದುಕಿ ಮಕ್ಕಳಿಗೆ ದಾರಿ ತೋರಿಸಿದ್ದಾರೆ. ವಿನೋಬಾ ಭಾವೆ ಹೇಳುದು, ನಾನು ಕಲಿತದ್ದು ನನ್ನ ತಾಯಿಯಿಂದ. ಊಟ ಮಾಡುವಾಗ ಬ್ರಾಹ್ಮಣರ ಮನೆಯಲ್ಲಿ ಚಿತ್ರಾಯ ಸ್ವಾಹ, ಚಿತ್ರಗುಪ್ತಾಯ ಸ್ವಾಹ, ಯಮಾಯ ಸ್ವಾಹ, ಯಮದೂತಾಯ ಸ್ವಾಹ, ಸರ್ವೇಭ್ಯೋ ಭೂತೇಭ್ಯೋ ಎಲ್ಲ ಒಂದು 5 ಅನ್ನಗಳು ಇಡುವುದುಂಟು. ಅನ್ನ ಇಡೋದು ಈ ಮಕ್ಕಳೆಲ್ಲ ಸ್ವಾಮಿ ಅಲ್ಲ, ವಿನೋಬ ಭಾವನೆ ಇರಬಹುದು, ಒಂದು ದಿವಸ ಇಡಲಿಲ್ಲಂತವನು, ಆ ಅನ್ನ ಇಡುವುದನ್ನು ಇಡಲಿಲ್ಲಂತವನು. ತಾಯಿ ಹೇಳಿದ್ರಂತೆ, ಏಯ್ ಊಟ ಮಾಡಿ ಶುರು ಮಾಡಿಬಿಟ್ಯಾ? ಹೌದು. ಏನು ಅನ್ನ ಇಟ್ಟಿಲ್ಲ? ಅಮ್ಮ ನಿನ್ಗೆ ಗೊತ್ತಾ ಏನು, ಎಷ್ಟು ಜನ ಬ್ರಾಹ್ಮಣರಿದ್ದೇವೆ ನಾವು? ಎಲ್ಲ ಕಷ್ಟವೇ. ಏನು ನೀನು ಆಲೋಚನೆ ಮಾಡಿದ್ದು? ಎಷ್ಟು ಜನ ಬ್ರಾಹ್ಮಣರಿದ್ದೇವೆ ನಾವು? ಏನು ಇಷ್ಟು ಅನ್ನ ಅನ್ನುವ ರೀತಿಯಲ್ಲಿ ಪ್ರತಿಯೊಬ್ಬರು ಇದೇ ಥರ ಇಟ್ಟರೆ ಎಷ್ಟು ವೇಸ್ಟ್ ಆಗ್ತದೆ ಗೊತ್ತಾ ನಿನಗೆ? ನೋಡು, ನಮ್ಮಪ್ಪ ಕೂಡ ಇದ್ರು, ಅಪ್ಪನಿಗೆ ಅಪ್ಪ ಕೂಡ ಇದ್ರು, ಅವರು ಕೂಡ ಇಡ್ತಿದ್ರು. ಹೌದು, ಅವರಿಗೆ ನಾನು ಕೇಳಿದೆ, ಈ ಥರ ಇಟ್ಟರೆ ಇದು ಹಾಳಾಗುವಂಥದ್ದಲ್ವ? ಅವಾಗಂದರು, ನೋಡು, ನಾವು ಇಷ್ಟು ಊಟ ಮಾಡ್ತೇವೆ, ಅದರಲ್ಲಿ ಒಂದು ನೊಣ ಬಂದು ಕೂತ್ಕೊಳ್ತದೆ, ಇರುವೆಗಳು ತಿಂತವೆ, ಭೂತ ಬಲಿ, ಆ ಪ್ರಾಣಿಗಳಿಗೂ ಕೂಡ ಸ್ವಲ್ಪ ಏನಾದರೂ ಇಷ್ಟು ಅನ್ನ ತಿಂತಿಯಲ್ಲ, ಒಂದು 5 ಅಗಳನ್ನಾದರೂ ಇಡಪ್ಪ, ಅವುಗಳು ಸ್ವಲ್ಪ ಬದುಕಲಿ, ನಮ್ಮ ಮೂಲಕ ಅವಳಿಗೂ ಸ್ವಲ್ಪ ದಾನ ಧರ್ಮ ಮಾಡಪ್ಪ. ಅಮ್ಮ, ಈ ರೀತಿ ಯಾರು ಹೇಳಲಿಲ್ಲ. ನಮ್ಮ ಹಿರಿಯರು ಏನು ಮಾಡಿದ್ದಾರೋ ಕಣ್ಣು ಮುಚ್ಚಿ ಮಾಡು, ಯಾಕೆ ಅಂತ ಕೇಳಬೇಡ, ಅದಕ್ಕೆ ಅರ್ಥ ಇದೆ. ಆ ರೀತಿಯ ಅನ್ನದಾನ ಮಾಡುವಂಥದ್ದನ್ನುವಂಥದ್ದು ಭೂತಯಜ್ಞ. ಅವರಂತಾನೆ, ಅವರ ತಾಯಿ ಹೇಳಿಕೊಟ್ಟ ರೀತಿ ಅನ್ನುವಂಥದ್ದೇನುಂಟು, ಆ ಹುಡುಗನ ಜೊತೆಯಲ್ಲೇ ಅವರ ಮನೆಗೆ ಇನ್ನೊಬ್ಬ ಹುಡುಗ ಪ್ರತಿ ದಿವಸ ಊಟಕ್ಕೆ ಬರ್ತಿದ್ದ. ಇವನಿಗೆ ನಿನ್ನೆ ಉಳಿದದ್ದು ಇವತ್ತು ಉಳಿದ ಎಲ್ಲ ತಣ್ಣಗಾಗಿರುವ ಆಹಾರವನ್ನು ಇವನಿಗೆ ಅವರು ಬಡಿಸೋದು ತಾಯಿ. ಅವನಿಗೆ ಬಂದವನಿಗೆ ಬಿಸಿಯಾದ ಆಹಾರವನ್ನು ಕೊಡುವುದವರು. ತಡ್ಕೊಳ್ಳುವಷ್ಟು ತಡ್ಕೊಂಡಂತೆ. ಯಾರು? ನಾನು ಏನು ಹೇಳ್ತಾ ಇರೋದು? ವಿನೋಬಾ ಭಾವೆ ಅವರು ನನ್ನ ತಾಯಿಯಿಂದ ನಾನು ಕಲ್ತದ್ದು. ಅಮ್ಮ, ಅದೇನು ನನಗೆ ತಣ್ಣಗೆ ನೀನು ಬಡಿಸೋದು? ಮಗು, ಊಟ ಮಾಡು, ಏನು ಹಾಳಾಗಿಲ್ಲ, ಊಟ ಮಾಡು, ಊಟ ಆದಮೇಲೆ ಹೇಳ್ತೇನೆ. ಆ ಮಗುವಿಗೆ ಇನ್ನೊಬ್ಬ ಹುಡುಗ ಯಾರು ಬರ್ತಾನೆ, ವಾರದ ಅನ್ನ ವಾರಕ್ಕೊಂದು ದಿವಸ ಬರೋದು, ಅವನಿಗೆ ಸಂತೋಷವಾಗಿ ಬಿಸಿ ಬಿಸಿಯಾದ ಎಲ್ಲ ಊಟವನ್ನು ಹಾಕಿ ಬಡಿಸಿದ್ರು. ತನ್ನ ಮಗುವಿಗೆ ಏನು ಉಳಿದಿದೆ ಎಲ್ಲ ಹಾಕಿದ್ರು. ಊಟ ಮಾಡಿ ಹೇಳು. ಎದ್ದ. ಇವನು ಊಟ ಮಾಡಿ ಎದ್ದ ಮೇಲೆ ಅವನಿಗೆ ನಮಸ್ಕಾರ ಮಾಡಿದ್ರು. ಏನಮ್ಮ, ನೋಡು, ಅತಿಥಿ ದೇವೋ ಭವ, ಮನೆಗೆ ಯಾರು ಬರ್ತಾರೋ ದೇವರ ರೂಪದಲ್ಲಿ ಬಂದಿದ್ದಾನೆ, ಅವನ ಗಡ್ಡ ಬೀಳು. ಅವ ನಿನಗೆ ಒಳ್ಳೇದಾಗ್ಲಿ ಅಂತಂದ್ರೆ ಇಡೀ ಮನೆ ಒಳ್ಳೇದಾಗ್ತದೆ. ಅಡಬೇಳು ಹೇಳಿ. ಸ್ವಾಮಿ, ಅದಕ್ಕೇನು ಹೆಸರು, ನಮ್ಮ ಸಂಸ್ಕೃತಿ ಅಂತ ಅಂತೇವೆ, ಅದೆಲ್ಲೋ ಬರ್ದಿಟ್ಟಿಲ್ಲ ಸರ್. ನಮ್ಮ ಹಿರಿಯರು ಅದನ್ನು ಬದುಕಿದ್ರು, ಪ್ರತಿ ದಿವಸದ ಬದುಕಲ್ಲದನ್ನು ಮಾಡಿ ತೋರಿಸಿದ್ರು. ಅವ ಅಂತಾನೆ, ಸ್ವಾಮೀಜಿ ಏನು ಅಂತ ಅರ್ಥ ಆಗ್ತಿರ್ಲಿಲ್ಲ, ಅಮ್ಮ ಏನೇನೋ ಈ ಥರ ಮಾಡ್ತಿದ್ರು, ಅದು ಯಾಕೆ ಅಂತ ಕೇಳುವಷ್ಟರಲ್ಲಿ ಅಪ್ಪ
ಎಷ್ಟು ಒಳ್ಳೆಯ ಸಂಸ್ಕಾರ, ಎಷ್ಟು ಒಳ್ಳೆಯ ಸಂಸ್ಕಾರ. ಆ ಪದ್ಮವನನ್ನುವಂಥವನು ಯಾರಿದ್ದಾನೆ? ಅವ ಭಗವಂತ. ಅವನಿಗೆ ಬಿಸಿಯನ್ನ, ಅವನಿಗೆ ಒಳ್ಳೆಯನ್ನ. ನಮ್ಮ ಮನೆಯಲ್ಲಿ ಏನುಂಟು ಅದು ನಮಗೆ. ಆ ಭಾವನೆ ಸ್ವಾಮಿ. ಪರಮಾತ್ಮನ ಭಕ್ತಿ ಅನ್ನುವಂಥದ್ದು ಪೂಜೆಯ ಕೋಣೆಯ ಒಳಗಲ್ಲ, ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಆ ಭಾವನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ. ನೀನು ಕೊಡುವಂಥದ್ದು ಏನುಂಟು ಅದನ್ನು ಭಕ್ತಿಯಿಂದ ಕೊಡ್ತೀಯೋ, ಮನಪೂರ್ವಕವಾಗಿ ಕೊಡ್ತೀಯೋ, ಭಗವಂತನಿಗೆ ಸೇರ್ತದೆ, ಭಗವಂತನಿಗೆ ಸೇರ್ತದೆ. ಸ್ವಾಮಿ ತಾಯಿ ವಿನೋಬಾ ಭಾವೆಯವರ ತಾಯಿ, ಪ್ರತಿ ದಿವಸ ಪಾಠ ಕಲಿಸಿದ ತಾಯಿ. ಪ್ರತಿಯೊಂದು ದಿವಸವೂ ಪಾಠ ಕಲಿತಿದ್ದೇನೆ. ಶಾಸ್ತ್ರ ಏನು ಹೇಳ್ತದೋ ಅವರದನ್ನು ಮಾಡಿ ತೋರಿಸಿದ್ರು, ಅದರಿಂದಲೇ ಕಲಿತೆ ಅಂತಂತಾರೆ ಸ್ವಾಮಿ. ಜೀವಂತ ಶಾಸ್ತ್ರ. ನಮ್ಮ ಹಿರಿಯರು ಹೋದಂಥ ದಾರಿ. ನಮ್ಮ ಮನಸ್ಸಿನ ಪ್ರಶಾಂತತೆ ಅನ್ನುವಂಥದ್ದೇನುಂಟು ಅದನ್ನೇ ಕಾಪಾಡಿಕೊಳ್ಬೇಕು. ಅಲ್ಲೇ ಭಗವಂತನ ಸಾನ್ನಿಧ್ಯ, ಅಲ್ಲೇ ಭಗವಂತನ ಸ್ವರೂಪ ಅನ್ನುವ ಶಾಂತಿ ಪ್ರತಿಯೊಬ್ಬನಿಗೂ ಸಿಗ್ತದೆ. ಯಾರೂ ಕಳ್ಕೊಂಡಿಲ್ಲ ಸ್ವಾಮಿ, ಸಂತೋಷದಿಂದ ಬದುಕಿದರು. ನ ಮೇ ಭಕ್ತ ಪ್ರಣಶ್ಯತಿ ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ನ ಗಚ್ಚತಿ. ಈ ರೀತಿಯ ಒಳ್ಳೆಯದನ್ನು ಮಾಡಿಕೊಂಡು ಹೋದಂಥ ವ್ಯಕ್ತಿಗಳಿಗೆ ಕೆಟ್ಟದ್ದನ್ನುವಂಥದ್ದು ಯಾವತ್ತೂ ಆಗಲ್ಲ. ಅಂದ್ರೇನು? ಆ ರೀತಿಯ ವಿಷಮ ಪರಿಸ್ಥಿತಿಗಳು ಬಂದಾಗಲೂ ಅವರು ನೋಡುವ ರೀತಿ, ಇದು ಭಗವಂತನ ಕೃಪೆ, ಇದು ಭಗವಂತ ಪರೀಕ್ಷೆ ಮಾಡುವ ರೀತಿ. ಇಲ್ಲಿ ನಾನು ಫೇಲ್ ಆಗಬಾರ್ದು, ಮನಸ್ಸಿನ ಪ್ರಶಾಂತತೆಯನ್ನು ಕಳ್ಕೋಬಾರ್ದು, ಶಾಂತವಾಗಿರು. ಆಂತರಿಕ ಶಾಂತಿಯನ್ನು ಕಳ್ಕೊಳ್ತೇವೋ ನಾವು, ಸ್ವಾಮಿ ಕೊಡುವವರು ಯಾರೂ ಇಲ್ಲ. ಗಿರಿಧಾರಿ ಜಯ ಗಿರಿಧಾರಿ, ಸುಗಂಧ ತುಳಸಿ ದಳವನ ಮಾಲಿ, ಗಿರಿಧಾರಿ ಜಯ ಗಿರಿಧಾರಿ. ಮಾಧವ ಮುರಹರ ಮುನಿಜನ ಸೇವಿತ, ಮುರಳಿ ಮನೋಹರ ಗಿರಿಧಾರಿ. ಮೋಹನ ಮುರಳಿ ಗಿರಿಧಾರಿ. जय जय गोपी मनोहर गिरिधारी, जय जय गोपी मनोहर गिरिधारी, जय गिरिधारी. गिरिधारी जय गिरिधारी, गिरिधारी गिरिधारी जय गिरिधारी. जय गिरिधारी. श्री कृष्णचंद्र भगवान की, सद्गुरुनाथ महाराज की. गोपाल